ಶ್ರೀರಾಮ ಸೀತೆಗೆ ಅಗ್ನಿ ಪ್ರವೇಶದ ಪರೀಕ್ಷೆಯನ್ನೊಡ್ಡುವ ಭಾಗ ಓದ್ತಾ ಇದ್ದಾನೆ. ನಾವು ಹೇಗೆ ಯೋಚನೆ ಮಾಡಿದ್ರು ಈ ಪ್ರಸಂಗಕ್ಕೆ ನಮಗೆ ಖಂಡಿತವಾಗಿ ಸರಿಯಾದ ಉತ್ತರ ದೊರೆಯೋದಿಲ್ಲ. ಸೀತೆ ಪರಮ ಪವಿತ್ರಳು ಅಂತ ಗೊತ್ತಿದ ಮೇಲೂ ಈ ರೀತಿ ಪರೀಕ್ಷೆಗೆ ಒಡ್ಡುವಂತಹ ರಾಮನ ನಡವಳಿಕೆಗೆ ಏನು ಮಾಡಿದ್ರು ನಮಗೆ ಸಮಾಧಾನ ಸಿಗ್ತಾ ಇಲ್ಲ. ಈ ಕಾರಣಕ್ಕೆ ನಾವು ಯಾರನ್ನು ಕೇಳಿದ್ರು ರಾಮಾಯಣನೋ ಅಥವಾ ಸೀತಾಯಣನೋ ಅಂತ ಅನುಮಾನ ಆಗುತ್ತೆ. ಯಾರನ್ನು ಕೇಳಿದ್ರು ಇದು ಸೀತಾಯಣ ಅಂತಲೇ ಹೇಳ್ತಾರೆ ಹೊರತು ರಾಮಾಯಣ ಅನ್ನೋದಿಲ್ಲ. ಆದಿಯಿಂದ ಕಡೆಯವರೆಗೂ ಅದು ಸೀತೆಯ ಕಥೆಯೇ, ಸೀತೆಯ ವ್ಯಥೆಯೇ. ಈ ವ್ಯಥೆಯ ಕಥೆ ಸೀತಾ ಮೂಲಕವಾಗಿರೋದ್ರಿಂದ ಅದು ಸೀತಾಯಣ. ಕಡೆಗೂ ಆಯನ ಅಂದ್ರೆ ದಾರಿ ಅಂತ ಅರ್ಥ. ಅದು ಸೀತೆಯ ದಾರಿ, ಅದೇ ಗಟ್ಟಿಯಾಗಿ ಉಳಿಯುವಂಥದ್ದು. ರಾಮನನ್ನು ಅದೇ ದಾರಿಗೆ ಕರೆದುಕೊಳ್ಳುವಂತಹದ್ದು. ಈ ಹಿನ್ನೆಲೆಯಲ್ಲಿ ಮೂಲ ರಾಮಾಯಣದಲ್ಲಿ ಬರುವಂತಹ ಉತ್ತರ ಭಾಗದ ಈ ಅಗ್ನಿ ಪ್ರವೇಶದ ಭಾಗ ಯಾರಿಗಾಗಿ ಇಷ್ಟು ದೊಡ್ಡ ಯುದ್ಧವನ್ನು ಮಾಡಿ 1 ವರ್ಷಗಳ ಕಾಲ ಅಪಾರ ಸಾಹಸವನ್ನು ಮಾಡಿ 100 ಜನರ ಸಹಾಯವನ್ನು ಪಡೆದು ಕಡೆಗೆ ರಾವಣನ ತಮ್ಮನ ಸಹಾಯವನ್ನು ತಗೊಂಡು ಲಂಕಾ ದಹನ ಮಾಡಿ ಸಮುದ್ರ ಲಂಘನ ಮಾಡಿ ಇಷ್ಟು ಕಷ್ಟಪಟ್ಟು ಸೀತೆಯನ್ನು ಪಡೆದ್ಮೇಲೆ ಸೀತೆಯನ್ನ ಒಂದ್ಸರಿ ಮಾತಾಡಿಸ್ಲಿಲ್ಲ, ಸೀತಾ ಅಂತ ಅನ್ಲಿಲ್ಲ. ನನ್ನನ್ನು ಬಂದು ಮಾತಾಡ್ಸಕ್ ಬರ್ತಾರೆ ಅಂತ ಕಾತರದಿಂದ ಕಾಯ್ತಾ ಇದ್ದವಳಿಗೆ ವಿಭೀಷಣ ಆಂಜನೇಯನಲ್ಲಿ ಸುದ್ದಿ ಕಳಿಸಿ ಸ್ನಾನ ಮಾಡ್ಕೊಂಬ, ಅಪಾರವಾದ ವರ್ಷದ ಅಗಲಿಕೆ ನಂತರ ಸಿಗ್ತಾ ಇರುವಾಗ ನೋಡಕ್ ಸ್ನಾನ ಮಾಡ್ಕೊಂಬರ್ಬೇಕಾ, ಅದು ಆಮೇಲೆ ಮಾಡಕ್ ಆಗ್ತಿರ್ಲಿಲ್ವಾ? ಸೀತಾ ಅಂತ ಒಂದ್ಸರಿ ಒಂದ್ 2 ಅಕ್ಷರ ನುಡಿದಿದ್ದರೆ ಸಾಕಾಗಿತ್ತು. ಅವಳಿಗೆ ಎಷ್ಟು ಸಂತೋಷ ಆಗ್ತಾ ಇತ್ತು. 1 ವರ್ಷದ ಅವಳ ತಪಸ್ಸಿನ ಫಲ ಆ 2 ಮಾತಾಗಿತ್ತು. ಆದ್ರೆ ರಾಮ ಹಾಗೆ ಮಾಡ್ಲಿಲ್ಲ. ಏನ್ ಅನ್ಕೊಂಡು ಏನು, 10 ದಿವಸ ರಾವಣನ ಅರಮನೆಯಲ್ಲಿ ಇದ್ದು ಅವಳು ದೋಷಿಯಾಗಿದ್ದಾಳೆ ಅಂತ ಅನ್ಕೊಂಡಲ್ಲ. ಇದಕ್ಕಿಂತ ಅಸಖ್ಯವಾದದ್ದು ಇನ್ನೊಂದಿಲ್ಲ. ಅದೇ ಮಾತು ಸೀತೆನ ಅನ್ಕೊಳ್ಬೋದಲ್ವಾ? 1 ವರ್ಷ ಕಾಡಿನಲ್ಲಿ ಎಲ್ಲೆಲ್ಲೋ ಅಲಿತಾ ಇರುವಾಗ, ನಾನು ಇಲ್ಲದೆ ಇರುವಾಗ ಶೂರ್ಪಣಖಿ ಅಂತಹ ಎಷ್ಟೆಷ್ಟು ಜನ ಆಸೆ ಪಟ್ಟು ಅವನ ಮೇಲೆ ಬಂದರು, ಇಷ್ಟಪಟ್ಟರು. ಅವನು ನೀತಿವಂತನಾಗಿದ್ದಾನೆ ಅಂತ ಏನ್ ಗ್ಯಾರಂಟಿ ಅಂತ ಅನ್ಬೋದು. ನಾನು ಹೇಳೋದು ಬಾಯಲ್ಲಿ ಅನ್ನೋದಕ್ಕಿಂತ ಮನಸ್ಸಿನಲ್ಲಿ ಅಂದ್ಕೊಂಡ್ರು ಕೂಡ ಅಪರಾಧವೇ. ಅಂತ ಅಭಾವ ಯಾರಲ್ಲೂ ಬರಬಾರ್ದು. ಅಭಾವ ಬಂತು ಅಂದ್ರೆ ಅದಕ್ಕಿನ್ನು ಕ್ಷಮೆ ಇಲ್ಲ. ಆದ್ದರಿಂದ ಈ ಭಾಗ ಎಂಥವರಿಗೂ ಕಲ್ಲನ್ನು ಹಿಂಡುವಂತಹದ್ದು. ಅದು ಸೀತೆಯ ಪರವಾಗಿರೋ ನಮಗೆ ಈ ಆಘಾತವನ್ನ ತಡ್ಕೊಳಕ್ ಸಾಧ್ಯವೇ ಆಗೋದಿಲ್ಲ. ರಾಮ ಗೆದ್ದಾಗಿದೆ, ಸೀತೆ ಕಾಯ್ತಾ ಇದ್ದಾಳೆ. ಜೊತೆಗೆ ಮತ್ತೆ ಮತ್ತೆ ಹೇಳ್ತಾಳೆ, ನೋಡು ನೋಡು ನೀಲದೇ ಯಾರಾದ್ರೂ ಬರ್ತಾ ಇದ್ದಾರ ಅಂತ. ಯಾರೂ ಇಲ್ಲ. ಕಡೆಗೆ ಬಂದ್ರು 2 ಜನ. ಯಾರು? ಆಂಜನೇಯ ವಿಭೀಷಣ ಜೊತೆಯಲ್ಲಿ ಬಂದಿದ್ದಾನೆ. ಸದ್ಯ ನಮ್ಮವರು ಯಜಮಾನ್ರು ಕಡೆ ಪಕ್ಷ ದೂತನನ್ನಾದ್ರೂ ಕಳಿಸಿಲ್ಲಲ್ಲ ಅಂತ. ಹೆಣ್ಮಕ್ಳು ಅಷ್ಟೇ, ಇದ್ದಿದ್ರಲ್ಲೇ ತೃಪ್ತಿ ಪಟ್ಕೊಳ್ಳುವಂಥದ್ದು. ನಿಮ್ಮ ಆಸೆ ನೆರವೇರದೆ ಹೋದ್ರು ಏನೋ ಕಾರಣಕ್ಕಾಗಿ ತಪ್ಪಿದೆ ಅಂತ ಕ್ಷಮೆಯೇ ಧರಿತ್ರಿ ಅಂತಾರೆ. ಹಾಗೆ ಭೂಮಿಯಷ್ಟು ಕ್ಷಮೆಯನ್ನು ಹೊಂದಿರುವಂತಹ ಸ್ತ್ರೀಯರ ಗಟ್ಟಿತನ. ಇಂತಹ ವಿಷಯದಲ್ಲಿ ಏನೋ ನೆಪ ಹುಡುಕಿ ತಾನೇ ಸಮಾಧಾನ ಮಾಡಿಕೊಳ್ಳೋ ಅಂಥದ್ದು. ಓ ವಿಭೀಷಣ, ಆಂಜನೇಯ, ನನ್ನ ಯಜಮಾನ್ರು ಎಷ್ಟು ಒಳ್ಳೆಯವರು, 2 ಜನ ದೂತರನ್ನು ಕಳಿಸಿದ್ದಾರೆ ಅಂತ ಹೇಳಿ ಹರಸಿ ಎಮ್ಮ ನಮ್ಮ ರಾಮನ ನುಡಿಯ ತಂದೆವು ನಿವೇದಿಸಲ್ ನಿನ್ನ ಅಡಿಯ ಗುಡಿಗೆ. ಅಯ್ಯೋ, ಕವಿ ಭಾಷೆ ನೋಡಿ ಹೇಗಿದೆ. ನಿಮ್ಮ ಅಡಿಗಲ್ಲ, ಅಡಿಯ ಗುಡಿಗೆ ಅಂದ್ರೆ ಅರ್ಪಣೆ ಮಾಡುವಂತಹದ್ದು
ಪರಮಾತ್ಮನಿಗೆ ಅರ್ಪಿಸುವಷ್ಟು ಭಯಭಕ್ತಿಯಿಂದ ಸೀತೆಯನ್ನ ದೇವಿಯಂತ ತಿಳಿದು ದೇವಿಯ ಪಾದಮೂಲಗಳಿಗೆ ಅರ್ಪಿಸುವಂತಹದ್ದು ಅಂತನ್ನುವಾಗ ಅದು ರಾಮನ ನುಡಿ ಆದ್ದರಿಂದ ಅದು ಪಾದಮೂಲಕ್ಕೆ ಬರುವುದಂತ ಅಲ್ಲವೋ ಹನುಮ, ಇದು ನನ್ನ ತಲೆಯ ಮೇಲೆ ಬರುವಂತಹದ್ದು. ಅವನು ನುಡಿದದ್ದನ್ನ ಅಕ್ಷರಾಧಾರಿಯಾಗಿ ಧರಿಸಿ ಸಂತೋಷ ಪಡ್ತಾನೆ. ಆ ಕೊಡು ಅಂತ ರಾಮನ ಕಳಿಸಿದ ಮಾತುಗಳನ್ನ ಸ್ವೀಕಾರ ಮಾಡ್ತಾಳೆ. ಏನ್ ಕಳ್ಸಿದ್ದು ಅಂತ ಅವಳು ಅನ್ಕೊಂಡಿದ್ದಾಳೆ. ಅರೆ ಬೇಗ ಬಾ ಅಂತ ಹೇಳಿದಾಳೆ ಅಂತ. ಇಲ್ಲ, ಸ್ನಾನ ಮಾಡ್ಕೊಂಡು ಅಲಂಕಾರ ಮಾಡ್ಕೊಂಡು ಪೀತಾಂಬರ ಉಟ್ಕೊಂಡು ಆಭರಣ ತೊಟ್ಕೊಂಡು ಬಾ ಅಂತ ಹೇಳಿ ಕಳಿಸಿದ್ದಾನೆ. ಹರಸು ಎಮ್ಮ ನಮ್ಮ ರಾಮನ ನುಡಿಯ ತಂದೆವು ನಿವೇದಿಸಲ್ ನಿನ್ನ ಅಡಿಯ ಗುಡಿಗೆ. ಅಯ್ಯೋ ಬಾಯ್ ತಪ್ಪದಿರಿ ಮಾನ್ಯರಿರ ನುಡಿಗಿಡಲ್ ಪಡೆದುದಂ ಕೊಡಿ ಮೆನಗೆ. ಕಾಲ ಮೇಲೆ ಕೂತೀನಿ. ನುಡಿ ಜಾಣ ಆಂಜನೇಯ ವಿಭೀಷಣಂ ಗೊರಗ ಮಾಳ್ಕೆ ಎಂಪೇಳ್ದಳ್ ನಮಗೆರಡುಂ ಒಂದಲ್ತದನುಜೇಂದ್ರ ಕ್ಷಮಿಸೋಳ್ತಾ ಕ್ಷಮಾ ಪುತ್ರಿ. ಧನುಜೇಂದ್ರ ಎರಡು ಒಂದೇ ಅಲ್ವಾ? ನಾವು ಕೊಡೋದು ಕಾಲಿಗೆ ಅವಳ ತಲೆ ಮೇಲೆ ತರಿಸೋದು. ಒಟ್ಟಿನಲ್ಲಿ ರಾಮನ ಸುದ್ದಿ ಅಲ್ಲಿಗೆ ಮುಟ್ಟುವಂತಹದ್ದು. ಧನುಜೇಂದ್ರ ಅಂದ್ರೆ ವಿಭೀಷಣ. ವಿನಯದಿಂದೊರೆದನ ರಘುಜ ಸಂದೇಶಮಂ ಕಿವಿಗೊಟ್ಟ ರಾಘವನ ಸ್ಥಿತಿಗೆ. ಅವತ್ತು ನೀನು ಯಜಮಾನ್ರ ಸಂದೇಶ ತಂದಿದ್ದೆ. ನಾನು ಅಶೋಕವನದಲ್ಲಿದ್ದಾಗ ಆಗೊಂದು ಆಭರಣನೂ ತಂದಿದ್ದೆ. ಈಗ ಎರಡನೇ ಸರಿ ನೀನು ನೋಡ್ತಾ ಇದ್ದೀನಿ. ಎಷ್ಟು ಖುಷಿ ಆಗ್ತಾ ಇದೆ. ಕಪಿರೂಪದಿಂ ಪಿಂತೆ ನಿಮ್ಮಡಿ ಕಂಡೆ ನಿಮ್ ರಾಮದೂತ ನಿಮ್ ನಾನು ಆಂಜನೇಯ ಸ್ವಾಮಿ. ನಾನು ಹಿಂದೊಮ್ಮೆ ಬಂದಿದ್ದೇನೆ. ಈಗ ನಾನಾರು ವಾಯುದೇವಂಗೆ ಅಂಜನಾ ದೇವಿಯರಿಗೆ ಒಣ್ಣುಗನೆಂ ಮಗನಾಗಿದ್ದೇನೆ. ಕೇಳ್ತಾಯಿ ವಾಯ್ದೇಹಿ ನಿಮ್ಮ ತಪದಿಂದ ಎಮ್ಮ ಸೈಪಿಂದ, ನಿಮ್ಮ ತಪದಿಂದ ಎಮ್ಮ ಸೈಪಿಂದ. ಎಷ್ಟು ಚೆನ್ನಾಗಿದೆ. ರಾಮನಿಗಾದ ಗೆಲುವೆ ಅದು ಎಲ್ಲರ ಪ್ರಯತ್ನದಿಂದ ಆದ್ದರಿಂದ ಅದು ನಮ್ಮ ಪುಣ್ಯದಿಂದ ಆಯ್ತು, ನಿಮ್ಮ ತಪಸ್ಸಿನಿಂದ ಆಯ್ತು. ಅದು ಎಲ್ಲರ ಶಕ್ತಿಯ ಸಮಷ್ಟಿಯಿಂದ ಆದದ್ದು. ವಿರಹಜ ತಪೋ ಪ್ರಕಟಿತಂ ತನ್ನಾತ್ಮ ನಿಜ ಸಹಜ ಭಗವತ್ ವಿಭೂತಿಂ ಶ್ರೀರಾಮನಿ ಮುಕ್ತ ಶತ್ರುವಾಯಿತಿ ಲಂಕೆ. ರಾವಣ ಸತ್ತಿದ್ದಾನೆ ಅನ್ನೋಣ. ಕರ್ತವ್ಯತೆಯಾಗುತ್ತಾಯೇ ರಘುನಂದನಂ ಅರಿಂದಮಂ. ಶತ್ರುಗಳನ್ನ ನಾಶ ಮಾಡುವವನು ರಾವಣಾರಾಧಿತವನೆಂದು ರಾವಣ ಧ್ವಂಸಿ ಎಂಬ ಹೆಸರಂ ಹೊಸತಾಗಿ ಪಡೆದನಂತೆ ಅಂತ ಸಮಾಧಾನ ಮಾಡಿ. ಇದೇನ್ ದೇವಿ, ನಾನು ಹೇಳ್ತಾ ಇದ್ರು ನೀವೇನು ಮಾತಾಡ್ತಾ ಇಲ್ವಲ್ಲ, ಹೇಗ್ ಮಾತಾಡ್ತಾಳೆ ಹೇಳಿ? ಅವ್ರಿಗೆ ಬೇಕಾಗಿರೋ ಮಾತು ಯಾವುದು? ಸೀತಾ ಹೇಗಿದ್ದೀಯ? ಎರಡು ಪದ ಹೇಳ್ದಲೇನೆ ಏನೇನೋ ಹೇಳ್ತಾ ಇದ್ರೆ ಸುಮ್ಮನೆ ಇದ್ದಾಳೆ, ಉಸುಕನ್ನಿರ್ತಾಳೆ. ಯಾಕೆ ತಾಯಿ ನುಡಿಯ ಜನಗೆ ಚಿಂತಿಸುತ್ತಿರ್ಪೆ ಮಡು ಮುಳಿಗೆ. ಎಷ್ಟು ಚೆನ್ನಾಗಿದೆ ಮಡು ಮುಳಿಗೆ. ಎಲ್ಲೋ ಹಳೆ ಸರೋವರದಲ್ಲಿ ಕೆರೆ ಒಳಗೆ ಮುಳ್ಕೊಂಡ ಹಾಗೆ ಮೌನವಾಗಿದೆಯಲ್ಲ, ಏನಂತ ದುಃಖ ಯಾಕೆ? ಹರ್ಷ ಗದ್ಗದೆ ರಾಮ ಪತ್ನಿ ನುಡಿದಳ್. ಕವಿ ಎಂಥ ಜಾಣ. ಸಂತೋಷ ಆದ್ರೂ ಗಂಟ್ಲು ಕಟ್ಟುತ್ತೆ, ದುಃಖ ಆದ್ರೂ ಗಂಟ್ಲು ಕಟ್ಟುತ್ತೆ. ನಿಜವಾಗಿ ಅವಳಿಗೆ ರಾಮ ಬಂದು ಕರೆಯಲಿಲ್ಲ ಅಂತ ದುಃಖ ಇದೆ, ಆದರೆ ವಿಭೀಷಣ ಆಂಜನೇಯರಿಲ್ಲ ಅದನ್ನು ತೋರಿಸೋ ಹಾಗಿಲ್ಲ. ಮತ್ತು ರಾಮನ ಆಸೆ ಹಾಗೆ ಇದ್ದಿರ್ಬೋದು. ಅವನು ಇನ್ನೇನು ನನ್ನನ್ನ ಇನ್ನು ವಿಶೇಷವಾದ ರೀತಿಯಲ್ಲಿ ಕರ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರ್ಬೋದು. ಅದರಿಂದ ಹರ್ಷ ಗದೆ ಅನ್ನೋ ಮಾತಿನಲ್ಲಿ ಅವಳ ಮನಸ್ಸನ್ನ ಹೇಗೆ ತಾನೇ ಖುಷ್ ಮಾಡ್ಕೊಂಡು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ. ಪತಿ ವಿಜಯವನ್ನ ಸುವಾರ್ತೆಯನ್ನ ಕೇಳಿ ಬಹಳ ಸಂತೋಷ ಪಡ್ತಿದ್ದೇನೆ. ನುಡಿಯೊಳತಿಗೆ ಇಂದು ನಡೆಸಿದೊಂದು ಕಡು ಬಡತನ. ನಮ್ಮ ಯಜಮಾನರಿಗೆ ಗೆಲುವಾಯ್ತು, ಅದರಿಂದ ನಾನು ಮುಕ್ತಳಾದೆ. ನಾವು ಅಯೋಧ್ಯೆ ವಾಪಸ್ ಹೋಗ್ತೀವಿ, ರಾಮ ರಾಜನಾಗ್ತಾನೆ. ಆ ಎಲ್ಲ ಭಾಗ್ಯದ ಮಾತುಗಳಿಂದ ಆನಂದದಿಂದ ಅದನ್ನ ನಾಲ್ಕು ಮಾತುಗಳಲ್ಲಿ ನಿಮಗೆ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಹೇಳ್ಬೇಕು ಅಂದ್ರೆ ನನಗೆ ಮಾತೇ ಇಲ್ಲ. ಸರಸ್ವತಿ ನನಗೆ ಇಂತಹ ಅತ್ಯಂತ
ಉದ್ರೇಕ ಸ್ಥಿತಿಯಲ್ಲಿ ಮಾತನಾಡುವ ಶಕ್ತಿಯನ್ನು ಕೊಡದೆ ಹೋದ್ಲು. ಮಾತು ದರಿದ್ರಳಾದೆ ನಾನು, ಅಂದ್ರೆ ಶಾರದಿಯು ದರಿದ್ರಳಾದಳು. ನುಡಿಯ ಒಡತೆಗೆ ದೇವಿ ಶಾರದೆಗೆ ಇಂದಡಸಿದೊಂದು ಕಡು ಬಡತನಕ್ಕೆ ಕಿನಿಸಿ ನಾಂ ನಿರ್ವಾಕ್ಯನಾದೆ. ಮಾತನಾಡಕ್ಕಾಗ್ತಾ ಇಲ್ಲ. ವಾಕ್ಕೋವಿದಂ ನೀಂ ಪ್ಲವಂಗೋತ್ತಮ, ನೀನಾದರೂ ಮಾತಿನ ಜಾಣ, ಎಷ್ಟು ಚೆನ್ನಾಗಿ ಮಾತಾಡ್ತೀಯ, ಬರಲ್ಲ. ಆದರೆ ವಾಕ್ ಮೌನಮಂ ಅರ್ಥಮಂ ಮಾಡಿಕೋ, ನೀ ಮಾತೆಲ್ಲದೆ ಮೌನವಾಗಿದ್ದು ಎಷ್ಟೋ ಸರಿ ಭಾವನೆಗಳನ್ನ ಹೇಳ್ಬೋದಲ್ವಾ, ಇದನ್ನ ಅರ್ಥ ಮಾಡ್ಕೋ. ವಾಕ್ ಯಾಕೆ ಹಂಗಾಕಾರ ಬರುತ್ತೆ, ಪಂಚಮಾಕ್ಷರ. ಅವಾಂಗ್ ಮೌನದರ್ಥಮಂ ಕೈಸಲ್ ಸಮರ್ಥಂ, ಕರ್ತವ್ಯ ವ್ಯರ್ಥನೀ ನನ್ನ ವಾಗ್ದಾರಿದ್ರ್ಯಮಂ. ಮಾತಾಡಕ್ಕಾಗ್ಲಿಲ್ಲ ಅಂದ್ರು ಅರ್ಥ ಮಾಡ್ಕೊಜಾಣ. ಶ್ರೀ ಪೂರ್ಣಮಾ ನಿನ್ನ ರಿಕ್ತತೆ ಚಿಕಂ, ಶ್ರೀ ಮಂಗಳಕರವಾದದ್ದು ನಿನ್ನ ಮೌನ. ಹಲವು ಮಾತುಗಳನ್ನ ನನಗೆ ಹೇಳಿದೆ, ಖಂಡಿತವಾಗಿ ನಿಮ್ಮ ಮನಸ್ಸು ನನಗೆ ಅರ್ಥ ಆಗಿದೆ. ವಾಗ್ದೇವಿಯೊಡೆಯಂಗೆ ಬ್ರಹ್ಮನಿಗೆ, ತಾನೊಡೆಯನಾದಾತನಿಗೆ ರಾಮನಿಗೆ ಲಕ್ಷ್ಮಿ ನೀನ್ ಹೇಳ್ತೆ, ನಿನಗೆ ಅವಳ ಬಂಗಾರಕ್ಕೆ ಬರ್ತದೆ ಧನ್ಯನೇ ಅಂತೇವಿ. ನೀ ಮನಸ್ಸು ಮಾಡಿದ್ರೆ ಶಾರದೆ ನಿನ್ಗಿಂತ ಕೆಳಗೆ ನೋಡು. ಅದಕ್ಕೆ ಶಾರದೆ ಗಂಡ, ಗಂಡನ ಯಜಮಾನ, ಯಜಮಾನ್ ಹೆಂಡತಿ ನೀನು ಅಂದ್ರೆ ನಿನ್ನ ಕೆಳಗೆ ನೋಡು. ಆದ್ರೆ ನೀನ್ ಬೇಣೆ ಬೇಕಂತಲೇನೆ ಮಾತಾಡದೆ ಮೌನವಾಗಿದ್ದೀಯ. ಇಂದ ಅವತ್ತು ಚೂಡಾಮಣಿಯನ್ನು ಕೊಟ್ಟು ಅನುಗ್ರಹಿಸಿದಾಗೆ ಇವತ್ತು ಕೂಡ ರಾಮದೇವರು ಕಳಿಸಿದ ಮಾತಿಗೆ ತಾವು ಪ್ರತಿ ಸಂದೇಶವನ್ನಿತ್ತು ನನ್ನನ್ನು ಅನುಗ್ರಹಿಸಿ ಅಂತ ಸಗೌರವ ಮಾತನಾಡುವ ಆಂಜನೇಯನಿಗೆ ಪುರುಷೋತ್ತಮ ಪ್ರಿಯತಮನ ಪುಣ್ಯ ದರ್ಶನ ಪರಮ ಪುರುಷಾರ್ಥಂ. ನನಗೆ ತಕ್ಷಣ ಬೇಕಾದದ್ದು ರಾಮನ ಮುಖವನ್ನು ಅವಲೋಕನ ಮಾಡುವಂತಹದ್ದು. ದೇವರಾದ ರಾಮನ ದಿವ್ಯ ವದನಾರವಿಂದವಂ ಕಾಣುವ ಆಸೆಯಿಂದ ಜೀವ ಹಿಡಿದು ತುಡಿಯುತ್ತಿರುವ ನನ್ನ ಮನಸ್ಸು ಆ ಕಡೆ ಇರುವಾಗ ಕೇಳಿ, ಇದಕ್ಕಿಂತ ಬೇರೆ ಪುರುಷಾರ್ಥ, ಜೀವನದ ಉದ್ದೇಶ ನನಗೆ ಬೇರೆ ಇಲ್ಲ. ಧರ್ಮಜ್ಞ ನೀಂ ಪವನ ಸುತ ಪೆಳ್, ಪತಿವ್ರತ ಸತಿಗೆ ಅನ್ಯ ಜೀವಿತಾರ್ಥ ಮುಂಟೆ. ಈ ಕ್ಷಣ ನನಗೇನ್ ಬೇಕು ಅನ್ನೋದನ್ನ ನಿನಗೂ ಊಹಿಸಕ್ಕಾಗೋದಿಲ್ವಾ? ನನ್ನಂತ ಪತಿವ್ರತೆಯರಿಗೆ ಬೇರೆ ಯಾವ ಮಾತು ಇರುತ್ತೆ ಹೇಳು, ನೀನೇ ಯೋಚಿಸಿ ಹೇಳು. ದಯಿತೆಗೆ, ದಯಿತೆ ಅಂದ್ರೆ ಹೆಣ್ಣಿಗೆ, ಹೆಂಡತಿಗೆ ಪತಿಯಂ ನೋಡುವ ಅಪೇಕ್ಷೆ ಅಲ್ಲದೆ ಬೇರೆ ಯಾವುದಿರ್ತದೆ. ಮೈಥಿಲಿ ಪ್ರಿಯನಿಗೆ ರಾಮಾಭಿರಾಮಯ್ಯ ಅಭಿಲಾಷೆ ಅಲ್ಲದೆ ಮತ್ತೇನಿದೆ ಅಲ್ವೇದು ನಿಜೇಂದ್ರ. ರಾಕ್ಷಸೋತ್ತಮಂ ಎಂದನ ಪ್ಲವಂಗೋತ್ತಮಂ. ವಿಭೀಷಣನಿಗೆ ಹನುಮ ಹೇಳ್ತಾನೆ, ನೀಂ ಪ್ರಭುವಿನ ಆಜ್ಞೆಯಂತೆ ಈ ಲೋಕಮಾನ್ಯಗೆ ಸ್ನಾನ ಮಾಡಿಸಿ ವಸ್ತ್ರಭೂಷಣ ಅಲಂಕಾರಗಳನ್ನು ಮಾಡಿಸಿ ಕರ್ಕೊಂಡ್ ಬಾ. ನಾನಷ್ಟೊತ್ತಿಗೆ ಸುದ್ದಿಯನ್ನು ಮುಚ್ಚಿದ್ದೀವಿ ಅಂತ ಹೇಳಿ ಅವಳ ಸ್ವಾಗತಕ್ಕೆ ಸಿದ್ಧತೆ ಮಾಡೋದಕ್ಕೆ ಸುಗ್ರೀವನಿಗೂ ರಾಮನಿಗೂ ಹೋಗಿ ಅರಿಕೆ ಮಾಡ್ತೀನಿ ಅಂತ ಹೇಳಿ ವಾಪಸ್ ಬರ್ತಾನೆ. ನಾನು 180 ಸೀತೆಗೆ ಕೇಳೋ ಹಾಗೆ ತನ್ನ ಮಗಳು ಆನೆಲೆಗೆ ವಿಭೀಷಣ ಆಜ್ಞೆ ಮಾಡ್ತಾನೆ, ಮಗಳೇ ಬೇಗ ನೀನು ಸೀತೆಗೆ ಸ್ನಾನ, ವಸ್ತ್ರ ಅಲಂಕಾರ, ಆಭರಣ ಶೋಭೆಯನ್ನೆಲ್ಲ ಮಾಡಿ ಸಿದ್ಧ ಮಾಡಿ ಕರ್ಕೊಂಡ್ ಬಾ ಅಂತ ಹೇಳಿ. ಏ ಅನಲೆ ಬೆರಗು ಬಡಿದು ಇಂತೇಕೆ ನಿಂತಿರುವೆ, ಬೇಗ ಯಾನವನೇರಿಸು ನಮ್ಮ ಭಾಗ್ಯದೇವಿಯಂ. ವಿಜಟಯ ಸಹಾಯದಿಂ ನಿನ್ನ ತಾಯೊಡಗೂಡಿ ಪರಿಮಳ ದ್ರವ್ಯ ನವ್ಯ ತೈಲಂಗಳಂ ಪೂಸಿ ಮೀಸು ಸುಕೋಷ್ಣವಾದ ಸುಗಂಧ ವಾರಿಯಲ್ಲಿ ಹೊನ್ನ ಗಿಂಡಿಯಲ್ಲಿ ಎರೆದು ಎರೆದು ಪೈನೀರ್ಗಳಂ. ಮತ್ತೆ ಜನಕರಾಜನ ಮಗಳಿಗೆ, ದಶರಥರಾಜನ ಸೊಸೆಗೆ, ರಾಮ ಪತ್ನಿಗೆ, ಯಾಕೆ ಹೇಳಿ ಈ ವಿಮೋಚಗಳೆಲ್ಲ, ಅಂಥವಳಿಗೆ ಮುಂದೆ ಎಂತಹ ಸ್ಥಿತಿ ಬಂತು ಅಂತ ಹೇಳೋದಕ್ಕೆ ಆಕಾಶದ ಎತ್ತರಕ್ಕೆ ತಗೊಂಡೋಗಿ ದೊಡುಮ್ ಅಂತ ತಳ್ಳುವಂತಹ ವಾಲ್ಮೀಕಿಗಳ ಕವಿ ಕುವೆಂಪುರವರ ಚಿತ್ರಣದ ಚಿತ್ರಿತ ಶೈಲಿ ಅದು ಹೃದಯವನ್ನು ಇರಿಯುವಂಥದ್ದು. ಮಾತಲ್ಲ, ಭಾವವಲ್ಲ,
ಸಂದರ್ಭದ ಸನ್ನಿವೇಶದ ಕ್ರಿಯೆಯೇ ಆಘಾತಕರವಾದದ್ದು. ದಶರಥನ ಸೊಸೆಗೆ ಶ್ರೀರಾಮ ಪತ್ನಿಗೆ ಹೊಳಿಲಜ್ಜೆಯಂ ತೊರೆದು ಬೆಂಕದಿಂ ಕನಕ ಲಂಕಾಲಕ್ಷ್ಮಿ ತಲೆ ಎತ್ತಿ ನಿಲ್ವಂತೆ ಬೋಲ್. ಕನಕ ಲಂಕಾಲಕ್ಷ್ಮಿ ತಲೆ ಎತ್ತಿ ನಿಲ್ವಂತೆ. ವಿಭೀಷಣ ಮನಸ್ಸಿನಲ್ಲಿ ತನ್ನ ಆ ಮಾತೃ ದೇವತೆ ಬಗ್ಗೆ ಇರೋ ಅಭಿಮಾನವನ್ನು ಕೂಡ ಈ ಸಂದರ್ಭದಲ್ಲೇ ತೋರಿಸ್ತಾರೆ. ರಾಕ್ಷಸನಾಗಿರ್ಬೋದು, ಅವನಿಗೂ ತನ್ನ ದೇಶ, ಮಾತೃ ದೇಶ ಅನ್ನೋ ಅಭಿಮಾನ ಅಖಂಡವಾಗಿ ಅಗಾಧವಾಗಿ ಇದ್ದೇ ಇರುತ್ತಲ್ವಾ. ಅದಕ್ಕಾಗಿ ಅದನ್ನು ತೋರಿಸಿ ಗೌರವ ಉಳಿ ಹೋಗಿ ತೊಡಿಸು, ಉಡಿಸು, ಉಡಿಸು. ಪದ ದಾರಿದ್ರ್ಯವೇ ನಮ್ಗೆ ದಾರಿದ್ರ್ಯ, ಅವರಿಗೆ ಇರೋದಕ್ಕೆ ಪದಗಳು ತಾನೇ ಬಂದು ಕಾಯ್ತಾ ಇರ್ತವೆ. ಕುವೆಂಪು ಹೇಳಿ ನಾನ್ ಬಂದಿದ್ದೀನಿ ಅಂತ ಪದಗಳು. ಏನ್ ಪದಗಳು? ಬೇಗ ಸೀತೆಗೆ ಅಲಂಕಾರವನ್ನು ಮಾಡಿ ಉಡಿಸು, ತೊಡಿಸು, ಮುಡಿಸು. ದಿವ್ಯಾಭರಣಗಳಂ ಪುಣ್ಯ ಪ್ರಸೂನಗಳಂ. ಪ್ರಸೂನ ಅಂದ್ರೆ ಪುಷ್ಪ. ಬಿತಲೆಯಿಂದ ಅಂದು ಕೋಸಲಕ್ಕೆ ದಿಬ್ಬಳ ಹೋದ ಆ ಸಂದರ್ಭದಲ್ಲಿ ಈಕೆ ನವ ಬರುವಂತೆ ಬರುವಂತೆ ಮರುವಂತೆ ಬರಲಿ. ಗಂಡ ನಡೆಗೆ ಹೊಸ ವಧು ಬರುವಾಗ ಹೇಗೆ ತಾಯಿ ತಂದೆಯರು ಶೃಂಗರಿಸಿ ಕರ್ಕೊಂಡ್ ಬರ್ತಾರೋ ಹಾಗೆ ಕರ್ಕೊಂಡ್ ಬರ್ಲಿ. ಪ್ರಥಮ ಭೇಟಿ ಇನ್ನು ಹಾಗೆ ಎಲ್ಲರಿಗೂ ಆಸೆ. ಅದ್ರ ಆಗೋದೇನು ಮುಂದಿನ ಪುಟದಲ್ಲಿ ಗೊತ್ತಾಗುತ್ತೆ. ಓ ರೈಗೆ ಕರೆದೈ, ಓ ಅಗ್ನಿ. ಅದೇ ಆಗೋದು. ಆಗೋದೇನು ಅಂದ್ರೆ ಓ ಅಗ್ನಿ ಕರೆದೈ. ರೈ ಬೇಗ ಬೇಗ. ಹೇಳಿದಂಬೈದೇಹಿ ಸನ್ನೆಗರದ ಅಲೆಗಾಡಿದವಳು ತನ್ನಯ್ಯನಂಕುರಿತು ಅಸ್ನಾತೆಯಾಗಿಯೇ ಪೂಜ್ಯ ತೆರಳಲಿಕ್ಕೆ ಬಯಸೋಳು ತಂದೆ ಪತಿಪಾದ ದರ್ಶನಕ್ಕೆ. ಅನ್ನಲಿಯ ಮೂಲಕವಾಗಿ ಸೀತೆ ವಿಭೀಷಣನಿಗೆ ಸಂದೇಶ ಕೊಡ್ತಾಳೆ. ಈ ಕ್ಷಣ ಒಂದ್ ಸೆಕೆಂಡ್ ನಲ್ಲಿ ಹೋಗಿ ನೋಡಕ್ ಇಷ್ಟನ, ಡಿಲೇ ಯಾಕೆ ಮಾಡ್ಬೇಕು? ಸ್ನಾನ, ಆಭರಣ, ಅಲಂಕಾರ ಇದೆಲ್ಲ ಎಷ್ಟು ಟೈಮ್ ತಗೊಳುತ್ತೆ? ಯಾಕೆ ನನ್ ಗಂಡನ ನಾನ್ ನೋಡೋದಕ್ಕೆ 4 ಗಂಟೆ ಲೇಟ್ ಯಾಕೆ ಆಗ್ಬೇಕು? ನಾನು ಅಸ್ನಾತೆಯಾಗಿ ಕೊಳಕಾಗಿ ಹೋಗಿ ನೋಡ್ತೀನಿ. ನಾನು ಹೇಗಿದ್ರು ಅವ್ರಿಗೆ ಇಷ್ಟನೇ. ನಾನು ಅಲಂಕಾರ ಮಾಡ್ಕೊಂಡ್ರೆ ಇಷ್ಟ, ಇಲ್ಲೇ ಅದ್ರ ಕಷ್ಟ ಅಂತ ರಾಮ್ ಹೇಳಿದ ನಾನು ನಿಮ್ಗೆ ಅನ್ನೋ ಅರ್ಥ. ಇದ್ರೆ ವಿಭೀಷಣ ಅನ್ನೆಲ್ಲ ಮಾತನ್ನ ಒಪ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಅವನಿಗೆ ಸ್ವಾತಂತ್ರ್ಯ ಇಲ್ಲ, ರಾಮನ ಆಜ್ಞೆ. ಅಸ್ನಾತೆಯಾಗಿಯೇ ಸ್ನಾನ ಮಾಡಿದಲೇನೆ ಪೂಜ್ಯ ತೆರಳಲಿಕ್ಕೆ ಬಯಸುವಳು ತಂದೆ ಪತಿಪಾದ ದರ್ಶನಕ್ಕೆ. ಅನ್ನಲ್ಲ ಆ ಪ್ರಭುವಿನ ಆಜ್ಞೆ ದೇವಿ ತನ್ನಿಚ್ಛೆ ಎಂದು ಅರಿಯದಿರ್. ನಾನು ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋದು ಬೇಡ. ರಾಮನ ಆಜ್ಞೆ ನಾವು ಪಾಲಿಸಬೇಕು. ಮನ್ನಿಸು ಮಹಾಪ್ರಾಜ್ಞ. ನಿಜ ನೀವು ಹೇಳಿದ್ದು. ರಾಮನಾಜ್ಞೆ ನನಗೂ ಶಿರಾಧಾರ್ಯವಾದ್ದರಿಂದ, ಅದು ಪಥ್ಯವಾದ್ದರಿಂದ ಖಂಡಿತ ನೀವು ಹೇಳಿದ್ದನ್ನ ನಾನು ನಡೆಸ್ತೇನೆ. ನೀನು ಮಾಡಿರ್ತಕ್ಕಂಥ ನಾವು ಬಳಸಿದ್ವಿ ಈ ತಪ್ಪುಗಳನ್ನ. ಗಂಭೀರದ ಸಂಸ್ಕೃತ ಪದಗಳ ಸಾಲಿನಲ್ಲಿ ಅತ್ಯಂತ ಸರಳ ಆಡು ಮಾತಿನ ಕನ್ನಡ ಪದಗಳನ್ನು ಹೊಸರು ಈ ರೀತಿಯಲ್ಲಿ ಬದಲಾಯಿಸ್ಕೊಳ್ಳಿ. ಜಾಣ್ತನ ಇದೆಯಲ್ಲ, ನಾವು ಆಡುವುದಕ್ಕೆ ಏನಕ್ಕೆ ಆಡಿತ ಅಂತ ಭಾವನೆ ಮಾಡ್ತಾರಲ್ಲ, ಅದ್ಭುತ. ನಿನ್ನ ಆಡಿತಕ್ಕೆ ಇದರ ನುಡಿಯ ನಿನ್ ತಂದೆ ನೀನ್ ಎನಗೆ ಇಲ್ಲಿ ನೀನೇ ತಂದೆ. ನಿನ್ನ ಮಾತು ನನಗೆ ಶಿರೋಧಾರ್ಯ ಆಜ್ಞೆ ಅಂತ ತಿಳ್ಕೊಳ್ತಾನೆ ಅಂತ ಸ್ನಾನಕ್ಕೆ ಹೊರಡ್ತಾಳೆ. ಬೆಚ್ಚನೆ ನಿಡುಸುವುದು ತಕ್ಕನೆಯ ಧ್ಯಾನಸ್ಥನಾಥನಾಥ ಕಚ್ಚಿತ್ತದರ ನಿಷ್ಠುರೋಕ್ಷಮಂ. ಅದರ ಅಂದ್ರೆ ಕೆಳತುಟಿ, ಓಷ್ಠ ಅಂದ್ರೆ ಮೇಲ್. ಅದರ ಓಷ್ಟವನ್ನ ಕಚ್ಚಿತು, ತುಟಿ ಕಚ್ಚಿಕೊಂಡಿತು ಅಂತ ಒಂದು ಅನಿರ್ವಚನೀಯ ಸಂಕಟಂ ಲಿಪಿ ಕೆತ್ತಿತು ಮುಖ ಮುದ್ರೆಯೋಳು ದೃಢ ನಿಶ್ಚಯದ ವಿನ್ಯಾಸಮಂ. ಏನು ಮಾಡಕ್ಕಲ್ಲ, ಸ್ವತಂತ್ರ ಅತ್ಯಂತ ತಮ್ಮ ದೃಢ ನಿಶ್ಚಯದ ಮನಸ್ಸಿಲ್ಲದೆ ಹೋದ್ರು ಮಾಡಬೇಕಾದ್ದರಿಂದ ಮುಖಭಾವದಲ್ಲಿ ಅದು ಅಚ್ಚೊತ್ತಿದಂತಿರಲು ಸ್ವಇಚ್ಛೆಯಿಂದ ಆನಂದದಿಂದ ಮಾಡಿದ್ದಲ್ಲ ಅನ್ನೋ ಕವಿ ಸೂಚನೆ ಕೊಡ್ತಾನೆ. ಮುಖಭಾವ ಅಚ್ಚೊತ್ತಿರಲ್ ಕಪೀಂದ್ರನಂ ಕರೆದು ಬೆಸಸಿದಂ ವಿಭೀಷಣಂ. ಓ ಹನುಮ ಪ್ಲವಗೇಂದ್ರ ಮಿಥುಳೇಂದ್ರ ತನುಜ ಆಗಮಿಸುತ್ತಿಹಳ್ ಬರ್ತಿದ್ದಾಳೆ. ರಾಜ್ಞಿ ತಪಸ್ವಿನಿಗೆ ತಗುವ ಮರ್ಯಾದೆಯಿಂದ ಅವಳನ್ನ ಸ್ವಾಗತಿಸುವುದಕ್ಕೆ
ಎಲ್ಲ ವಿಧವಾದ ಸ್ವಾಗತ ಸಮಾರಂಭದ ಸಿದ್ಧತೆಗಳು ನಡೆಯಲಿ. ಕಪಿಧ್ವಜನಿಗೆ ಈ ಶುಭ ಮಾರ್ತೆಯನ್ನ ಪೇಳು, ಸುಗ್ರೀವನಿಗೆ ಹೇಳು, ಅವನು ಎಲ್ಲ ವ್ಯವಸ್ಥೆಯನ್ನ ಸ್ವಾಗತೋಚಿತ ಉಚಿತ ವ್ಯವಸ್ಥೆಯನ್ನ ಮಾಡಲಿ. ನಿಮ್ಮಾಜ್ಞೆ ಅಂತೇಳಿ ಹನುಮ ಹೇಳ್ತಾನೆ. ಸುಗ್ರೀವನಿಗೆ ರಾಮನಿಗೂ ಬಂದು ಹೇಳ್ತಾರೆ. 251 ಡಂಗುರ ಹೊಡಿತಾರೆ. ಎಲ್ರು ಅಲಂಕಾರ ಮಾಡ್ಕೊಂಡು ಮನೆ ಸಿಂಗಾರ ಮಾಡ್ಕೊಂಡು ಮನೆ ಮುಂದೆ ರಂಗೋಲಿ ಇಟ್ಕೊಂಡು ಅಪರೂಪದ ಸಂದರ್ಭ ಇದು. ರಾಮ ಭಾರ್ಯೆಯನ್ನ ನೋಡುವ, ದೇವಿ ಸೀತೆಯನ್ನು ನೋಡುವ, ತಪಸ್ವಿನಿಯನ್ನು ನೋಡುವ ಅಭೂತಪೂರ್ವವಾದ ಸಂದರ್ಭ ಎಲ್ಲರಿಗೂ ಬಂದಿದೆ. ಮಾತೆ ಸೀತೆ ಬರ್ತಾ ಇದ್ದಾಳೆ ಅನ್ನುವಾಗ ಅತಿ ಸಂಭ್ರಮದಿಂದ ಇಡೀ ಅಯೋಧ್ಯ ಜನತೆ ಎಲ್ಲವೂ ಕೂಡ ಮನೆಯನ್ನು ರಸ್ತೆಯನ್ನು ಸಿಂಗರಿಸಿ ಸ್ವಾಗತಿಸಿ ಸಿದ್ಧತೆಗೆ ಅಲಂಕಾರ ಮಾಡ್ತಾ ಇದ್ದಾಳೆ. ರಘುರಾಮ ಭಾಗ್ಯ ಬೃಂದ ಪಳೆಂದ ಘೋಷಣೆಗೆ ಸಂಭ್ರಮಿಸಿದ ಪ್ಲವಂಗ ಲಾಂಛನ. ಪ್ಲವಂಗ ಅಂತ ಅನ್ನೋದೇ ಇಲ್ಲ, ಉದ್ದಕ್ಕೂ ಕವಿ ತಪ್ಪಿ ಕೂಡ ಕಪಿ ಧ್ವಜರು ಅಂತ ಹೇಳ್ತಾರೆ, ಹೊರತು ಕಪಿಗಳು ಅಂತ ಹೇಳೋದೇ ಇಲ್ಲ. ಕವಿಯ ಭಾವುಟ ಉಳ್ಳವರು ನಮಗೆ ನರಮನುಷ್ಯರು ಅಂತ. 4 ವೇದಗಳನ್ನ ಸಮೂಲಾಗ್ರವಾಗಿ ತಿಳಿದಂತಹ ಸಕಲ ಶಾಸ್ತ್ರ ವಿಚಾರ ಕೋಜನಾಗಿರುವಂತಹ ಆಂಜನೇಯನಿಗೆ ಹೊಗಳನ್ನ ವಾಲ್ಮೀಕಿ ರಾಮಾಯಣದ ಹೊಗಳೋದನ್ನು ನೋಡುವಾಗ ಈ ಪ್ಲವಂಗ ಲಾಂಛನ ಅನ್ನೋ ಮಾತು ಕುವೆಂಪು ಸರಿಯಾಗಿ ಊಹಿಸಿದ್ದಾರೆ ಅಂತ ಅನ್ಸುತ್ತೆ. ಎಲ್ರೂ ಸಂಭ್ರಮ. ಹೇಗೆ ಅಲಂಕಾರ ಮಾಡಿದ್ರು ಅನ್ನೋದನ್ನು 2 ಮಾತು ಓದ್ತಾನೆ ಇಷ್ಟ. ಮರಕ್ಕೆ ಹರೆಯಿಂದ ಹರಗೆ ತೋರಣವ ಕಟ್ಟಿ ವಸಂತ ಕಾಂತಾರ ಸಂತೋಷ ಮೂರ್ತಿಗಳೆನ್ನಲು ಬಣ್ಣದ ಹೂವಿನ ಗೊಂಚಲುಗಳನ್ನ ಕಟ್ಟಿ, ಗೊಂಚಲನ ಕಾಲಿರ ಪದ ತೊಂಗಲ್, ನಿಬಿಡಮನೆ ಚಿತ್ರನ್ನೆಲ್ದು ತೂಗುಬಿಟ್ಟು ರಚಿಸಿದ ಗಿರಿ ಭುಜ ಪ್ರತ್ಯಂತದೋ ವಿರಾಟ್ ಮಂಟಪ ವಿತಾನ ವಶ್ರೇದಿ ಮಹತ್ವೀ ವೇದಿಯಂ. 10,000 ಜನ ಕೂತ್ಕೊಳ್ಳೋದಕ್ಕೆ ಅನುಕೂಲವಾಗಿರುವಂತಹ ವಿಸ್ತಾರವಾದಂತಹ ಒಂದು ವೇದಿಕೆಯನ್ನ, ಒಂದು ಮಂಟಪವನ್ನ, ಒಂದು ವಿಧಾನ ಅಂದ್ರೆ ವಿಸ್ತಾರ ಅಂತ ಅಗಲವಾದ ಜಾಗದಲ್ಲಿ ಸುಂದರ ಮಾಡಿದ್ದಾರೆ. ಅಲ್ಲಿ ಅಲಂಕಾರ ಮಾಡಿದ ಆಗ್ಲೇ ಆಯ್ತು. ಹೂವಿನ ಗೊಂಚಲನ್ನು ಹಾಕಿದ್ದು ಇತ್ಯಾದಿ ಮನೆಗೆ ಮರದ ಕೊಂಬೆಗಳಿಗೆ ತೋರಣ ಕಟ್ಟಿದ್ದೆಲ್ಲ ಆಯ್ತು. ಈಗ ಹೇಳೋದು ಮಂಟಪ ಕಟ್ಟಿದ್ಮೇಲೆ ಸಾಲು ತಳಿರು ಗೊಂಚಲನ್ನ ಪುಷ್ಪಗಳನ್ನು ಕಟ್ಟಿದಾಗ ಸಾವಿರ ಕೋಗಿಲೆಗಳು, ದುಂಬಿಗಳು, ತಳಿರು ತಿನ್ನೋದಕ್ಕೆ ಹಕ್ಕಿ ಪಕ್ಷಿಗಳು ಅವರು ಕವಿ ಕಲ್ಪನೆ ಮಿತಿಯಲ್ಲಿದೆ ಹೇಳಿ. ಸಂದರ್ಭ ಸಿಕ್ಕಿದಾಗ ಸೀತೆ ರಾಮ ಮರ್ತೋಗ್ಬಿಡುತ್ತೆ ಕವಿಗೆ. ಮರದ ವರ್ಣನೆಗೆ ತೊಡಗಿದ್ದಾರೆ. ಚಪ್ಪರದ ತಳಿರನ್ ಸೇದ್ದಾಗಿದೆ. ತಳಿರನ ಸ್ವಾದಿಸಲ್ ನೆರೆದ ಕೋಗಿಲೆಗಳ ಇಂಚರಂ ಜೋಲ್ವ ಪಣ್ಗಳ ನುಳಲ್ ಹಿಂಡಾಗಿ ಆಯ್ತಂದ ಗಳ ಉಲಿಹಂ ಶಬ್ದ. ಎಳಲ್ಲ ಕಂಪಿನ ಮಲರ್ ಗೊಂಚಲುಗಳೆರ್ತೆಯ ಹೂವಿನ ಗೊಂಚಲುಗಳ ಒಳಗಿರುವಂತಹ ಅಮೃತರಸ ಅದನ್ನು ಹೀರುವುದಕ್ಕಾಗಿ ಗುಂಪಾಗಿ ತಿಂತಿಣಿಯೊಳೈ ತಂದ ಮಧುಪ ಕೋಟಿ ದುಂಬಿಗಳು, ಜೇನುಹುಳಗಳು ಈ ಜಂಕಾರಗಳ ನಡುವೆ ರಾಮನ ಮನಕ್ಕೆ ತಂದುದು ಲಂಕೆಯೊಳುಮ ಸ್ವಯಂವರ ಸಮಯದ ಮಿತಿಳದ ಜನಕರಾಜನ ಆಜ್ಞೆಯಂತೆ ಸಿಂಗರಿಸಿದ ಅಲಂಕಾರವನ್ನ ರಾಮನಿಗೆ ನೆನಪಿಸ್ತಾ ಇತ್ತು. ಮದುವೆ ಮಂಟಪದಷ್ಟು ಸುಂದರವಾಗಿ ಮಾಡಿದ್ದಾರೆ. ಆದ್ರೆ ರಾಮ ತನ್ನ ಭಾವನೆಗಳನ್ನ ಹೇಳೋ ಹಾಗಿಲ್ಲ, ಕಣ್ಣು ಮುಚ್ಕೊಂಡೆ ಗಮನಿಸ್ತಾ ಇದ್ದಾನೆ ಏನೇನಾಯ್ತು ಅಂತೇಳಿ. ಸೀತೆ ಬರ್ತಾಳೆ ಅಂತ ಕಾಯ್ತಾ ಇದ್ದಾನೆ ಅಂತ ತಿಳ್ಕೊಬೇಡಿ. ಬರ್ತಾಳೆ, ಬರ್ಲಿ ಅಂತ ಮನಸ್ಸು ಹೇಗೆ ಗಟ್ಟಿ ಮಾಡಿಕೊಂಡು ನಾನು ನಾಟಕ ಮಾಡ್ಲಿ ಅಂತ ಯೋಚನೆ ಮಾಡ್ತಾನೆ. ರಾಮನ ಹೃದಯದಲ್ಲಿ ಸೀತೆ ಬಗ್ಗೆ ಅಪಾರ ಪ್ರೇಮ ಇರೋದ್ರಿಂದ ಅವನು ದುಃಖಿತನಾಗಿದ್ದಾನೆ. ಸೀತೆಯನ್ನು ಅಗ್ನಿ ಪರೀಕ್ಷೆಗೆ ಒಡ್ಡುವುದಕ್ಕೆ ಮನಸ್ಸಿಲ್ಲ. ಆದರೆ ಕರ್ತವ್ಯ ಬದ್ಧನಾಗಿದ್ದಾನೆ. ನರಮನುಷ್ಯರು ಹೇಗೆ ಬದುಕಬೇಕು, ಬಾಳ್ಬೇಕು ಅಂತ ಆದರ್ಶ ತೋರ್ಸೋದಕ್ಕೆ ಹುಟ್ಟಿದವನಾದ್ದರಿಂದ ಅವನು ಎಲ್ಲ ನಾಟಕಗಳನ್ನು ಮಾಡ್ತಾನೆ. ತನ್ನ ಮನಸ್ಸನ್ನು ಮುಚ್ಚಿಟ್ಟು ಕೋಪದ, ಗಟ್ಟಿತನದ, ದೃಢತೆಯ ಅಭಿನಯಕ್ಕೆ ಮನಸ್ಸನ್ನು
ಸಿದ್ಧಗೊಳಿಸ್ಕೊಳ್ತಾ ಇದ್ದಾನೆ ದೊಡ್ಡ ದುಷ್ಟ. ಸುಮಧುರವಾದ ಶಬ್ದ ಸ್ವಯಂವರ ಮಂಟಪವನ್ನ ಕಾಣಿಸ್ತಾ ಇದೆ. ತಮ್ಮ ತಮ್ಮ ಕುಲ ಗೌರವಕ್ಕೆ ಮೆಣ್ತಾನಕ್ಕೆ ಮಾನಕ್ಕೆ ಒಪ್ಪುವ ರೀತಿಯಲ್ಲಿ ಎಲ್ಲ ಕಪೀಶ್ವರರು ಸುಂದರವಾಗಿ ಅಲಂಕಾರಗಳನ್ನು ಮಾಡಿಕೊಂಡು ಸಭೆಗೆ ಹೋಗುವಾಗ ಬೇರೆದಾದ ವಿಶೇಷ ವಿನೂತನ ವಸ್ತ್ರಗಳನ್ನು ಅಲಂಕರಿಸ್ಕೊಂಡು ನಾವು ಬರ್ತೀವಲ್ಲ, ಹಾಗೆ ಈ ಕಾಲದ ಆ ನಡವಳಿಕೆಯನ್ನ ಕವಿಗಳಿಗೆ ಅನ್ವಯಿಸಿ ಹೇಳ್ತಾ ಇದ್ದಾರೆ. ಸಭೆಗೆ ಬರ್ತಾ ಇರುವಂತ ಎಲ್ಲ ಶೂರವೀರ ಕವಿಗಳು ಅಲಂಕಾರ ಮಾಡ್ಕೊಂಡು ಹೇಗೆ ಬರ್ತಾ ಇದ್ದಾರೆ ಅಂತೇಳಿ ತಮ್ಮ ತಮ್ಮ ಸ್ಥಾನಮಾನಕ್ಕೆ ಕೀರ್ತಿಗೆ ಒಪ್ಪುವ ವಸ್ತ್ರಭೂಷಣಗಳಿಂ ಯೋಲಾಂಛನಗಳಿಂ ಇಲ್ಲಿರ್ತಾರೆ. ಇದ್ರ ಮೇಲೆ ಪಟ್ಟಿ ಅವನ ಸಾಧನೆಯ ಗರಿಮೆಗಳ ಸೂಚನೆ ಪಟ್ಟಿ ಹಾಕೊಂಡು ಬರ್ತಿದ್ದಾರೆ. ಕತ್ತಿಗಳ ನೆತ್ತಿ ರಾಕ್ಷಸರ ಪಟರ ಸುತ್ತಲೂ ಕಾಪಿರ್ತಾರೆ ಎರಡೂ ಕಡೆ ಸೈನ್ಯ. ರಾಮಂಗರ್ಪಿಸಲ್ ಕಾಣಿಕೆ ಎಂಪತ್ತಿದ್ದ ನಾಗರಿಕರೊಡನೆ ವಿಭೀಷಣಂ ಕಾಣಿಸಿದನ್. ಫಸ್ಟ್ ಟೈಮ್ ವಿಭೀಷಣ ಈ ಸಂದರ್ಭದಲ್ಲಿ ತನ್ನ ಎಲ್ಲ ಲಂಕೆಯ ರಾಕ್ಷಸ ಅನುಯಾಯಿಗಳು ಕಪ್ಪ ಕಾಣಿಕೆಗಳನ್ನು ತಂದು ರಾಮದೇವರಿಗೆ ಅಲ್ಲ ರಾಮರಾಜನಿಗೆ ಅರ್ಪಿಸುವುದಕ್ಕೆ ತಾನು ಬಂದಿದ್ದಾನೆ. ಹೀಗಿರುವಾಗ ಮೆರವಣಿಗೆ ಪಣಾಮಣಿ ಅಂತೆ. ಯಾಕೆ ಹೇಳಿ, ಮುಂದೆ ಏನೋ ಅಶುಭ ಆಗೋದಿದ್ದರಿಂದ ಪ್ರತಿಮೆ ಕೊಡುವಾಗಲೂ ಕೂಡ ಸ್ವಲ್ಪ ಗಂಭೀರವೂ ಭಯಾವಹವೂ ಆದಂತಹ ಪ್ರತಿಮೆಯನ್ನು ಕೊಡಬೇಕು. ಮಣಿಯ ಮಣಿಯ ಹೋಲಿಕೆ ನೋಡಿ. ರಾಮ ಭೃಕುಟಿ ಸುಮ್ಕೆಯಿಂದಲೇ ಮಾತಾಡ್ಬೇಕು, ಈಗ ಮಾತಾಡೋದಿಲ್ಲ, ಅಷ್ಟೊಂದು ಗಂಭೀರನಾಗಿದ್ದಾನೆ. ಆ ಕಾಣಿಕೆಯನ್ನು ಪಟ್ಟ ತಂದಿದ್ದ ವಿಭೀಷಣನ ಬಗ್ಗೆ ಆ ವಾಕ್ಯ ಇನ್ನೊಂದ್ಸರಿ ಓದ್ತೇನೆ. ರಾಮಂಗರ್ಪಿಸಲ್ ಕಾಣಿಕೆಯಂ ಕೃತ್ಯರ್ಥ ನಾಗರಿಕರೊಡನೆ ವಿಭೀಷಣಂ ಕಾಣಿಸಿದಂ ಎಂದು ಸರ್ಪಂಬರ್ಪ ಮೆರವಣಿಗೆಯ ಪಣಾಮಣಿಯಂತೆ ಅಷ್ಟು ಕಾತರದಿಂದ ಆಸೆಯಿಂದ ಉದ್ರೇಕದಿಂದ ಕುಣಿತ ಬರ್ತಾ ಇರುವ ಸಾಲು ಸಾಲು ಉತ್ಸಾಹದ ರಾಕ್ಷಸ ಕಪಿಗಳ ಸಾಲನ್ನ ಪಣಾಮಣಿ ಅಂತ ಒಂದೇ ಹೋಲಿಕೆನಲ್ಲಿ ಧ್ವನಿಸಿದ್ದಾರೆ ಕವಿ. ಮುಂದಾಗುವ ಅಶುಭದ ಪರಿಣಾಮದ ಕ್ರಿಯೆಗಳನ್ನ ಸೂಚಿಸುತ್ತಾ ಸಂಕ್ಷುಬ್ಧ ರಾಮ ಭೃಕುಟಿ ಸಂಜ್ಞೆ ವಾನರೋಲ್ಲಾಸ ಸಾಗರಮಂ ಸ್ತಬ್ಧ ಮಾಡಿತ್ತು. ಓಹೋ ಬನ್ನಿ ಅಂತ ಗಟ್ಟಿಯಾಗಿ ಮೈಕಲ್ ರಾಮ ಕೂಗ್ತಾನೆ ಅಂತ ಅವ್ರು ಅನ್ಕೊಳ್ತಾ ಇದ್ರೆ ರಾಮನ ಮುಖ ಅತ್ಯಂತ ಗಂಭೀರವಾಗಿದೆ. ನೋಡಿ ಕಪಿಗಳೆಲ್ಲ ಭಯದಿಂದ ಗಡಗಡ ನಡುಗ್ತಾ ಇದ್ದಾರೆ. 299. ರಾಮನ ಮುಖದ ರೌದ್ರ ಮುದ್ರೆಯಂ ಕಂಡು ಬೆರಗೆ ಅಳುದುದು ಅಳುದುದು ಕಂಡಂ. 304. ತಾನೇನೋ ಮೇನ್ ಇವನ್ ಅವನೋ ಲೋಕೋಪಕಾರ ಕಾರಣರೋ ಎಂದು ಕಪಿರಾಕ್ಷಸರು ರಾಮ ಕೋಪಕ್ಕೆ 6 ಕಾರಣರು. ನಾವ್ಯಾರು ಏನು ತಪ್ಪು ಮಾಡಿಯಲ್ಲ, ಯಾಕೆ ಕೋಪ ಮಾಡ್ಕೊಂಡಿದ್ದಾರೆ? ಅಯ್ಯೋ, ರಾಮ ಕೋಪ ಮಾಡುದ ಅಂದ್ರೆ ಕಪಿಗಳಿಗೆ ಭಯ. ಯಾಕೆಂದ್ರೆ ಅವನ ಶೌರ್ಯ ಸಾಹಸ ಎಲ್ಲ ಗೊತ್ತಾಗಿದೆ. ಅವನನ್ನ ಗೆದ್ದವನು ರಾಮ ಅಂದ್ರೆ ಅವನು ಪ್ರಪಂಚದಲ್ಲೇ ಮೊದಲ ಸಾಲಿನ ಮೊದಲ ಪರಾಕ್ರಮಿ ವೀರ. ಅವನ್ ಕೋಪ ಮಾಡ್ಕೊಂಡ್ರೆ ನಮ್ಮ ರಾಜನ ಒಳ್ಳೇದಲ್ಲ. ಈ ಭಯವೂ ಕೂಡ ಎಲ್ಲ ಸೈನಿಕರ ಮನಸ್ಸಿನಲ್ಲಿದೆ. ರಾಮ ಕೋಪಕ್ಕಾರ ಕಾರಣರು ಮುಖ್ಯರು ಅಮುಖ್ಯರು ತಮ್ಮ ತಮಗೆ ಶಂಕೆಯಂ ತಾವು ಕುದಿಯುತ್ತಿರಲು ವಿಭೀಷಣ ಧ್ಯಾನ ಸ್ಥಮಿತ ರಘುಕುಲೋತ್ಥಾನ ಬಳಿಗೈದು. ಧ್ಯಾನ ಸ್ಥಿಮಿತ, ಎಂಥ ಸಂದರ್ಭದಲ್ಲೂ ತನ್ನ ಮನಸ್ಸನ್ನು ತೋರಿಸ್ತಲೇ ಗಟ್ಟಿಯಾದ ಮನಸ್ಸಿನಿಂದ ಅಚಲನಾಗಿ ಮುಖಭಾವ ವಿಕಾರಗಳನ್ನು ತೋರುತ್ತಲೇ ಗಂಭೀರವಾಗಿರಬಲ್ಲಂತಹ ಯೋಗಿ ಪ್ರವರನಂತಿರುವ ರಾಮನ ಹತ್ತಿರಕ್ಕೆ ಯಾರು ಮಾತಾಡ್ಸೋ ಧೈರ್ಯ ಇಲ್ಲ. ಸುಗ್ರೀವನಿಗೂ ವಿಭೀಷಣ ಹೋಗಿ ಕೇಳ್ತಾನೆ, ಸೀತೆ ಬಂದಿದ್ದಾಳೆ, ನೀನು ಒಪ್ಪಿಸ್ಕೋ. ವಿಭೀಷಣಂ ಧ್ಯಾನ ಸ್ಥಿಮಿತ ರಘುಕುಲೋದ್ವಹನ ಬಳಿಗೈದು ಕೈ ಮುಗಿದು ಭಿನ್ನಯಿಸಿದನ್. ದೇವಿ ಸೀತೆಯಂ ಕರೆತಂದನ್ ಇದೋ ಶಿರಸ್ನಾತಯಂ. ಅಲಂಕಾರ ಮಾಡ್ಕೊಂಡು ಬಣ್ಣ ಹಚ್ಕೊಂಡು ಶ್ರೀಗಂಧ ದ್ರವ್ಯಗಳನ್ನ ಪೂಸ್ಕೊಂಡು ಮೇಕಪ್ ಮಾಡ್ಕೊಂಡು ಬಂದಿದ್ದಾಳೆ.
ಮದ್ವಿಜಯ ರತನೆಗಳು ರಥ ತತ್ಪರ ಮದ್ವಿಜಯ ರತನೆಗಳು ನೀಂ ಸುತ್ವರ ಧರಾತ್ಮಜೆಯ ನೋರ್ವಳನೆ ವಿಜಯಂಗೈ ಸೆನ್ನಡೆಗೆ ನನ್ನ ಎಲ್ಲ ವಿಜಯಕ್ಕೆ ಕಾರಣನಾದ ಓ ರಾವಣನ ಸೋದರನೇ, ಸೀತೆಯೊಬ್ಬಳನ್ನ ನನ್ನ ಹತ್ತಿರಕ್ಕೆ ಕಳಿಸು. ಎಷ್ಟು ಖುಷಿ ಆಗ್ಬೇಕು. ಆಹಾ, ಏಕಾಂತದಲ್ಲಿ ಸೀತೆಯನ್ನು ನೋಡಿ ಅದೇನು ಮಧುರವಾದ ಮಾತುಗಳನ್ನ ಆಡ್ತಾನೋ ಅಂತ ಹೇಳಿ ಏನ್ ಆಡ್ತಾಳೆ ಅನ್ನೋದನ್ನ ನೀವು ಮುಂದಿನ ಪುಟದಲ್ಲಿ ನೋಡಿ. ಸೀತೆ ಎಂಬೂರ್ವಳನ್ ವಿಜಯಂಗೈಸು ಎನ್ನೆಡೆಗೆ ಕಳಿಸಿದೆ. ಮನೇಲೆ ನೋಡಿದ್ಲು, ನಾನು ಅವಳ ಜೊತೆ ಹೋಗಿ ಅಂತ ಸುನ್ಗೆಯಿಂದ ನೀವು ಹೋಗ್ಬಾರ್ದು ಅಂತೇಳಿ ತಡಿತಾನೆ. ನಾನು ಆರ್ಯಯಂ ಕೆಳಗೂಡಿ ಬಂದೊಡೆ ಏನು ಆರ್ಯಂಗೆ ತೊಂದರೆಗೆ ಹೋಗ್ಬರ್ಬಾರ್ದು. ಇನ್ನು ಸೀತೆ ರಾಮನ ಹತ್ತಿರಕ್ಕೆ ಬಂದಿಲ್ಲ, ಅದಕ್ಕೂ ರಾಮನ ಆಜ್ಞೆ ಬೇಕು. ಅನಲೆ ಜೊತೆನಲ್ಲೇ ಇದ್ದಾಳೆ. ಈಗ ಅನಲೆಯನ್ನು ಬಿಟ್ಟು ಒಬ್ಬಳೆ ಬರ್ಬೇಕಾಗ್ತಿದೆ. ಗುರು ಸ್ಥಿತಿಯನ್ನರಿವಂತೆ ಮಾಡಿ ಗಂಭೀರವಾದ ಸ್ಥಿತಿ, ಗುರು ಅದನ್ನ ಅರ್ಥ ಆಗೋ ಹಂಗೆ ಮಾಡಿ ಸುಗ್ಗಿದ ಮೊಗದೆ ತೆರಳಿ ಚಿಲಕಕ್ಕೆ ತರಳೆ ಒಲಿದಳು ಪ್ರತಿವ್ರತೆಗೆ. ಅಮ್ಮ ನೀವು ಹೋಗ್ಬೇಕಂತೆ ನಾ ಬರಂಗಿಲ್ಲ ಅಂತೆ. ರಾಜ ಮಹಿಷಿಗೆ ಲಜ್ಜಾಪಟಮಂ ಹಿಡಿದು ಯಾರು ಕಾಣದಂತೆ ಒಂದು ಪಲ್ಲಕ್ಕಿಯಲ್ಲಿ ಕೂರಿಸಿ ಅದಕ್ಕೆ ಅವಕಂಠನ ಮಾಡಿ ರಾಜ ಮಹಿಷಿಗೆ ಯಾರೂ ನೋಡಬಾರ್ದು ಅನ್ನೋ ಕಾರಣಕ್ಕೆ ಮರ ಹಿಡಿದು ದಾರಿ 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 ಅಂತ ಹೊಗಳ್ಬಿಟ್ಟು ಗಟ್ಟಿಯಾಗಿ ಕೂಗ್ತಾ ದಾರಿ ಬಿಡಿಸ್ಕೊಂಡು ತರ್ತಾ ಇರುವಾಗ ರಾಮನಿಗೆ ಕೋಪ ಉಕ್ಕಿತು. ಯಾಕೆ ಯಾಕೆ ಅವಕಂಠನ ಯಾಕೆ, ಮುಚ್ಚು ಮರ ಯಾಕೆ, ಪರದೆ ಯಾಕೆ ತೆಗಿರಿ. ಇಷ್ಟೂ ಜನ ಕಪಿಗಳು ಸೀತೆಯನ್ನ ಕಾಣಬೇಕು ಅಂತ ಅಪೇಕ್ಷೆ ಪಡುವಾಗ ನೋಡೋದ್ರೆ ದೋಷ ಇಲ್ಲ. ಕೆಲವು ಸಂದರ್ಭದಲ್ಲಿ ಮುಖಕ್ಕೆ ಅವಕಂಠನ ಇರಬಾರದು. ಮದುವೆನಲ್ಲಿ ಅವಕಂಠನ ಇರುತ್ತಾ? ಮದುವೆನಲ್ಲಿ ವಧುವನ್ನ ಎಲ್ಲರೂ ನೋಡೋದಿಲ್ವಾ? ಹಾಗೆ ಕೆಲವು ಸಂದರ್ಭದಲ್ಲಿ ಮುಖವನ್ನು ಮರೆ ಮಾಡಬಾರ್ದು. ಈಗಂತೂ ರಾಮನಿಗೆ ಉಪಕಾರ ಮಾಡಿದ ಈ ಎಲ್ಲ ಕಪಿವರರು ಕೂಡ ರಾಮ ಪತ್ನಿಯನ್ನು ಮಾತೆ ಸೀತೆ ಎಂದೇ ಭಾವಿಸಿ ನೋಡೋದಕ್ಕೆ ಆಸೆ ಪಡ್ತಾ ಇರುವಾಗ ಯಾರು ತಡಿತಾ ಇರೋರು ಅಂತ ಹೇಳಿ ಕೋಪ ಮಾಡಿ ವಿಭೀಷಣನಿಗೂ ನೀಲಜಾಂಬವರಿಗೂ ಕೂಡ ರಾಮ ಆಜ್ಞೆ ಮಾಡ್ತಾನೆ. ಬಿಡಿ ಪರದೆಗೆ ಮರೆಗೆ ಮುಚ್ಚು ಮರೆ, ಇದರಲ್ಲಿ ಇಲ್ಲ. ಕೈಂಕರ್ಯವನ್ನೆಸಗುತ್ತಿರೆ ಆಳುಗಳ ಲೀಡರ್ಗಳು ಮರೆ ಮಾಡೋದಕ್ಕೆ ಅಂತವ್ರಿಗೆ ಕಂಚುಕಿ ಅಂತ ಹೆಸರು. ಅವ್ರನ್ನ ಕುರಿತು ಬೈತಾನೆ ರಾಮ. ತರ್ಕ್ಷಣಾತರ ಚಿತ್ತವಾನರ ಮರೆತರೋ ಗಣನ್ಯ ಸಮಂ ನುಗ್ಗಿದರೋ ಮುಂದೆ ಗಡಿಬಿಡಿಯೋಳ್ ಕೋಲಾಹಲಂ ಕಂಚು ಕೋಷ್ಟಮಂ ತೊಟ್ಟ ಜರ್ಜರ ನೇತ್ರ ಪಾಣಿಗಳ್ ಪ್ರಾಣತಿಯ ನಿತ್ತನ್ ವಿಭೀಷಣಂ. ರಾಮನ ಅಪೇಕ್ಷೆಯನ್ನು ಹೇಳ್ತಾನೆ. ಹೋಗಿ ಪಿಂತಳ್ಳಲಾದಳಂಗೆಟ್ಟು ಮುನ್ನುಗ್ಗುತ್ತಿರುವ ಕಪಿಕುಲೋತ್ಪನ್ನರಂ ಕಳ್ಳುತ್ತ ರಾಮಂಗದಂ ನೋಡಿ ಕರೆದೊರದನ್ ವಿಭೀಷಣಂಗೆ ಭೀಷಣ ಧ್ವನಿಯಿಂದ ನೋಯಿಸುವೆ ಏಕೆ ಇಂತುಟಿ ನನ್ನ ಜನರನ್ ಸ್ವಜನರಲ್ಲದೆ ಇವರು ಮನೆಯವ್ರನ್ನ ನೋಡ್ಬಾರ್ದು, ಯಾಕೆ ಕಡಿತಾ ಇದ್ದೀರಿ? ಒಂದು ಒಳ್ಳೆ ಆದರ್ಶದ ಮಾತಿರ್ಲಿದೆ, ಅದಕ್ಕಾಗಿ ಪೂರ್ತಿ ಹೋಗ್ತೇನೆ. ಸ್ವಜನರಲ್ಲದೆ ಎನಗನ್ಯರು ಅಲ್ಲ ಇವರು ಮಾಣಿಸ ವೇತ್ರ ಹಸ್ತರ ನಿಷ್ಠುರೋದ್ಯಗಮ. ವೇತ್ರ ದೊಣ್ಣೆಯನ್ನ ಹಸ್ತ ಕೈಯಲ್ಲಿ ಹಿಡಿದ ಬಾಗಲಕಾಯಿಯವರ ಕರ್ಕಶ ನಡವಳಿಕೆಯನ್ನ ಹಾಕಿ ಕಳಿಸು. ಲಜ್ಜಾಪಟ ಇದೇನು ಅಗ್ನಿಯ ಕಶಿವೆ, ಅಗ್ನಿಯ ಹೊರಗಲ್ಲ ಇದು. ಅದೇನು ಕಟ್ಟಿದೆಯಲ್ಲ, ಪರ್ದ ಕಟ್ಟಿದೆಯಲ್ಲ, ಯಾಕೆ? ವಿಷಮ ಸಂಕಟ ನಿಕಟ ಯಾಕೆ ನಿಟ್ಟಿಸಿದರೇನ್ ತಪ್ಪು? ತನಗಾಗಿ ಕಾಳೆಗೆದ ಸತ್ತ ಸಾವಿರ ಮಕ್ಕಳ ಸಮನಾದ ಲಂಕೆಯ ವೀರರ ಮಾತಾಪಿತೃಗಳಾದ ಈ ಮನ್ನರನ್ನ ತನ್ನವರೆಂದು ಪ್ರೀತಿಯಿಂದ ಅವಳು ನೋಡ್ಬೇಕು, ನೋಡಿದ್ರೆ ತಪ್ಪಿಲ್ಲ ಅಂತ ಹೇಳಿ ನನ್ನ ಆಜ್ಞೆಯಂತೆ ಬರಲಿ. ಅವನಿಗೆ ಕಾಣನ ಅವಮಾನ ಕಾರಣಂ. ಜನ ನೋಡಿದ್ರೆ ಅವಮಾನ ಆಗುತ್ತೆ ಅಂತ ನನಗೆ ಅನ್ಸೋದಿಲ್ಲ. ತಾನಿರಲ್ ಸಜ್ಜನ ಸುಹೃಜ್ಜನ ಜಗನ್ಮಾನ್ಯ ಗೋಷ್ಠಿಯೋಳು. ಸಜ್ಜನರ ಸುಹೃಜ್ಜನರ ಜಗನ್ಮಾನ್ಯರ ಗುಂಪಿನಲ್ಲಿ ಅವಳಿರುವಾಗ ಮುಖ ನೋಡಿದ್ರೆ ತಪ್ಪೇನು? ವಿಭೀಷಣಂ
ಪುರುಷ ಸ್ಥಿರತೆಯಂ ಕಂಡು ಸೋಜಗ ಹೊಡುತ್ತಾ ಈ ಸಮಯದಲ್ಲಿ ರಾಮನ ನಿರ್ವಳಿಕೆಗೆ ಆಶ್ಚರ್ಯ ಪಡುತ್ತಾ ಸೋಜಿಗ ಪಡ್ತಾ ತಕ್ಷಣ ಫಾಲೋ ಮಾಡ್ತಾನೆ. ಮಾನವರ ಮಾನನೀಯರ ಸಮಾನ ಮಾನ ನಿಧಿ ವೈದೇಹಿಯಂ ರಾಮ ಸನ್ನಿಧಿಗೆ ವಿನಯದಿಂ ಕರೆತಂದನು. ಜನ್ಮ ಸಾರ್ಥಕ್ಯಮೆಂಬಾವಿಟ್ಟು ಸಾರೆ ಸೆರೆಹಿಕ್ಕಿ ಕಣ್ಸೊಗಸೆ ವರತೆ ಸೋರೆ. ಸೆರೆ ಅಂದ್ರೆ ಕಂಠ ನಾಳೆಗಳು ಸಿಗ್ತಾ ಇರಲು ತಂದು ಒಪ್ಪಿಸ್ತಾ ಇರೋದಕ್ಕಾಗುವಂತಹ ಸಂತೋಷದ ಸಾತ್ವಿಕ ಭಾವವನ್ನ ಈ ಮಾತಿನಲ್ಲಿ ಹೇಳ್ತಾರೆ. ಧರಣಿ ಸಂಭೂತಯಂ ಮಿಥಿಲೇಂದ್ರ ಜಾತಯಂ ತವ ಕುಲ ಕೀರ್ತಿ ಕಾರಣ ಜಗನ್ಮಾತಯಂ ರಘುರಾಮ ಸಂಪ್ರೀತಿಯಂ. ಯಾಕಿಷ್ಟು ಅಬ್ಜೆಕ್ಟಿವ್ಗಳು ಹೇಳಿ, ನನ್ನ ಗಳಿಗೆನಲ್ಲಿ ರಾಮ ನಿಶ್ಚರವಾಗಿ ಹೇಳೋ ಮಾತುಗಳಿಗೆ ಇದು ಬ್ಯಾಕ್ಗ್ರೌಂಡ್ ಕೊಡುತ್ತೆ. ಮಹಾಪೂಜ್ಯಳನ್ನ, ಲೋಕಪೂಜ್ಯಳನ್ನ, ಜಗನ್ಮಾತೆಯನ್ನ, ದೈತ್ಯ ಕಂದರ್ಪ ದರ್ಪ ಹರ ಹರ ತಪವನೆದ್ರಾಗ್ನಿ ತೇಜೋಭಿಜಾತಯಂ ಸಮಾನಳಾದಂತಹ ಚಾಲಂಕದ ಮಹಾನ್ ನೌಕೆಯ ತಾನ್ ಅಂಬೋಧಿ ವೇಲೆಯಂ ಸಂಶ್ರಯಿಸಿ ಪಯಣಕನುವಾಗಿ ನಿಲ್ಲುವಂತೆ ಸ್ವಾಮಿ ಸಾನ್ನಿಧ್ಯ ಸಾಗರ ಸುಂದ್ರ ಸಮ್ಮುಖದ ನಿಂತು ಸ್ವಾಮಿಯ ಸನ್ನಿಧಿ ಎಂಬಂತಹ ಸ್ಥಾವರವಾದ ಗಂಭೀರ ಸಮುದ್ರದ ಮುಂದೆ ನಿಂತು ಸಂಚಲಿತೆಯಾದಳು ದೇವಿ. ಪ್ರೀತಿ ಹೃದಯ ಭಾವೋನ್ಮಿಮೋದ ಪ್ರಚೋದಿತಂ ತಾನೆಂಬಬೋಲ್. ಯಾಕೆ ಇಷ್ಟೊಂದು ಗಲಾಟೆಗಳು ಎಲ್ಲ ಆಗ್ತಾ ಇದೆ? ಒಂದ್ ನಿಮಿಷದ ಆಗುವಂತಹ ಒಂದು ಕೆಲಸಕ್ಕೆ ಯಾಕೆ ಒಂದು ಗಂಟೆಯಿಂದ ಗರ್ಭಗಳಾಗ್ತಾ ಇದೆ? ಈ ಗರ್ಭಟಿಗೆ ಕಾರಣ ಏನು ಅಂತ ಅವಳು ಕೂಡ ಯೋಚನೆ ಮಾಡಕ್ ಶುರು ಮಾಡ್ತಾಳೆ. ಚೀತಯಂ ಶಿರಸ್ನಾತಯಂ ಸಿಂಗರಿಸಿ ಎಂದು ಬೆಸನಿದ್ದುದು ದಶಗ್ರೀವನ ವರಜೆಗೆ ತಮ್ಮನಿಗೆ. ಯಾಕೆ ಲಜ್ಜಾಶೀಲೆಯಂ ನುಡಿಸದೆ ಭಿನ್ನ ನಿರ್ಧ ಅಂಬುಜ ಸಖಾನ್ವಯನ ಭಂಗಿಯಂ. ಅಂಬುಜ ಸಖ ಅನ್ವಯ ವಂಶ ಅಂದ್ರೆ ಸೂರ್ಯ ವಂಶದ ಶ್ರೇಷ್ಠ ರಾಮನು ಈಗ ಬಳಿ ಬಂದ ಸೀತೆಯನ್ನ ನುಡಿಸ್ತಲೇ ಯಾಕೆ ಮೌನ ಇದ್ದಾನೆ? ಈ ಮೌನ ಸಾವಿರ ಚೂರಿಯನ್ನ ಒಟ್ಟಿಗೆ ಹಾಕಿ ಇರಿದಂತೆ ಸೀತೆಗೆ ನೋವು ತಾರದೆ. ಲಕ್ಷ್ಮಣ ಗೋಳಾಡ್ತಾ ಇದ್ದಾನೆ. ಯಾಕೆ ಹೀಗೆ? ಹನುಮ ಜಾಂಬವ ಲಕ್ಷ್ಮಣಾದಿಗಳ್ ಕುಲಸತಿಯ ಗತಿಗೆ ಆನತೆ ಆನತ ನಿದಿರೋಳ್ ಕೋಟಿ ಕಣ್ಣುಗಳು ಒಟ್ಟಿದೊಂದು ಕುದುರೆಗೆ ಕಡೆದು. ಕುದುರಿ ಅಂದ್ರೆ ವ್ಯವಸ್ಥೆ. ಈ ದೊಡ್ಡ ವ್ಯವಸ್ಥೆಗೆ ಕೆದರಿ ತಾನೆ ಪಿಂತೆ ಕರೆದಂದದಿ ಮೊದಲೇ ತೊದಳ್ ಆರ್ಯಪುತ್ರ. ಅವಳಿಗೆ ಗೊತ್ತಾಗ್ತದೆ ಮಾತಾಡ್ಬೇಕಾದ್ರ ಒಂದ್ ನಿಮಿಷ 2 ನಿಮಿಷ ಅದು 1 ಗಂಟೆ ಆದಾಗ ಅನಿಸ್ತಾ ಇದೆ ಅವಳಿಗೆ. ಬಂದ್ ಕೂಡ್ಲೆ ಆರ್ಯಪುತ್ರ ಅನ್ಬೇಕು, ಮಾ ಸೀತಾ ಅನ್ಬೇಕು. ಇದು ಒಂದು ಅರ್ಧ ಸೆಕೆಂಡ್ ಅಲ್ಲಿ ನಡೆಯುವಂತ ನಡೆಯಲೇಬೇಕಾದಂತಹ ಕರ್ತವ್ಯ ಕ್ರಿಯೆ. ಆದ್ರೆ ಇವಳು ಬಂದು 10 ನಿಮಿಷ ಆದ್ರೂ ರಾಮ ಗಂಟ್ಮುಖ ಹಾಕೊಂಡು ಈ ಕಡೆ ತಿರುಗಿ ನೋಡ್ಲೂ ಇಲ್ಲ ಅಂದಾಗ ಅವಳಿಗೆ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಅವಳು ಸಾಧಾರಣ ಹೆಣ್ಣಲ್ಲ. ಹತ್ತರಿಂದ ಕ್ಷತ್ರಿಯ ಕುಲ ಕನ್ಯೆಯಾಗಿ ಸಕಲ ವೇದಶಾಸ್ತ್ರಗಳನ್ನು ಕಲಿತಂತಹ ಜನಕ್ಕೆ ತಕ್ಕಾದಂತಹ ಸೊಸೆಯಾಗಿರೋದ್ರಿಂದ ಅದು ಪೂರ್ಣತೆಯಾಗಿ ಜನಕರಾಜನ ಮಗಳಾಗಿ ಅದು ಭೂಜಾತಿ ಅಲ್ಲ, ಭೂಜಾತಿಯಾಗಿ ನರ ಹೊಟ್ಟೆಯಲ್ಲಿ ಹುಟ್ಟದೇ ಇರುವಂತಹ ಪವಿತ್ರ ಆತ್ಮಳಾಗಿರುವಂತಹ ಅವಳಿಗೆ ಇಂತಹ ಸಂದರ್ಭದಲ್ಲಿ ಹೆದರ್ಕೊಳ್ಳೋಷ್ಟು ಅಂಜಿಕೆ ಅಂತೂ ಇಲ್ಲ. ಏನ್ ಮಾಡ್ಬೇಕು ಅನ್ನೋ ಕರ್ತವ್ಯ ವಿಮೂಢತೆಯೂ ಒಂದ್ ಗಳಿಗೆ ಮುಖದಲ್ಲಿ ಕಾಯಂತೆ ಕಂಡಿತು. ಆದರೂ ಗಟ್ಟಿ ಮಾಡ್ಕೊಂಡು ಆರ್ಯಪುತ್ರ. ಸ್ತ್ರೀಯರು ಗಂಡನನ್ನ ಸಂಬೋಧನೆ ಮಾಡುವಂತಹ ಈ ಮಾತು. ಅದು ಅವನ್ ಮಾತು ಎಷ್ಟು ಅರ್ಥ ಕೊಡ್ತೆ ಅಂದ್ರೆ, ಯಾಕೋ ನನ್ ಗಂಡ ಮಾತಾಡದೆ ಬಾಂಬಿಟ್ಕೊಂಡಿದ್ಯಾ ಅಂತ ಅನ್ನೋಷ್ಟು ಮಾತು ಅದರಲ್ಲಿದೆ. ಎಂದೊಡನೊಡನೆ ಕಣ್ಣೀರ್ ಕಡಲ್ ಒಳಿಯಲ್ ಕಡಲ್ ಪರಿಯಲ್ ಅಳತೊಡಗಿದಳು. ಆರ್ಯಪುತ್ರ 4 ಅಕ್ಷರ ಹೇಳೋ ಹೊತ್ತಿಗೆ ಧಾರಾಕಾರವಾಗಿ ಕಣ್ಣುಗಳಿಂದ ನೀರ್ ಸುರಿತು. ಒಂದೇನ್ ಹೇಳ್ಬೇಕು ಅಂತಿದ್ಲೋ ನಮಗ್ ಗೊತ್ತಿಲ್ಲ, ನೀವೇ ಕಲ್ಪಿಸ್ಕೊಳ್ಳಿ. ನೋಡಿದಳ್ ಪತಿ ದೇವತಾ ಮುಖವನ್ ಉಕ್ಕುವ ಆನಂದದಿಂ. ಎಷ್ಟು ಚೆನ್ನಾಗಿದೆ. ದುಃಖದಿಂ ಅಲ್ಲ. ಯಾಕೆಂದ್ರೆ ಅವನ ಮನಸ್ಸಲ್ಲಿ ಏನಿದೆ ಅಂತ ಇನ್ನೂ ಗೊತ್ತಿಲ್ಲ. ಅವನು ಕೂಡ ಇಷ್ಟು ಜನ ಇರೋದ್ರಿಂದ ನಾಚ್ಕೋತಾ ಇದ್ದಾನೋ ಏನೋ, ಏನ್ ಸಂದರ್ಭ ಗೊತ್ತಿಲ್ಲ. ಅದಕ್ಕಾಗಿ ನಗ್ತಾ ಪ್ರೀತಿಯಿಂದ
ಮುಖವನ್ನ ನೋಡ್ತಾಳೆ ಅನ್ನೋ ಸೂಚನೆ. ಆದರೆ ಮಾತಾಡ್ಲಿಲ್ಲ, ಮೌನವಾಗಿದ್ದಾಳೆ. ಒಂದ್ ಹೆಜ್ಜೆ ಮುಂದಿಡ್ಲಿಲ್ಲ, ಕೈ ಚಾಚಲಿಲ್ಲ, ಒಪ್ಕೊಳ್ಳಿಲ್ಲ, ಮುಟ್ಲಿಲ್ಲ. ಮರವಟ್ಟು ನಿಂದಳ್ ವಿಮೂಡೆಯು. ಮರವಟ್ಟು ಅಂದ್ರೆ ಸ್ತಬ್ಧ. ಸೌಮ್ಯನಂ ಭರ್ತೃವಂ ಕಂಡಳಿಲ್ಲ. ಸೌಮ್ಯತರ ವದನೆ, ಈ ತರಹ ಯಾವತ್ತೂ ನನ್ನೊಡನೆ ನಡ್ಕೊಂಡದ್ದೇ ಇಲ್ಲ. ರಾಜೀವಲೋಚನನ, ಕಮಲೋಚನನ, ಸುಂದರನ ವದನಾರ್ಮಿಂದು ವಿಂದಮಂ, ಮುಖವನ್ನ ಕಮಲವನ್ನ ಬೈಟಿಡುವಂತೆ ಮುಖ ರೋಮ ರಾಜಿತಂ ಪ್ರಕಟಿಸುತ್ತಿದ್ದುದು. ಅವನು ಹಜಾಮ್ ಅಂಗಡಿಗೆ ಹೋಗದೆ 1 ವರ್ಷ ಆಯ್ತಲ್ವಾ. ಮುಖ ತುಂಬಾ ಕೂದಲು ಬೆಳೆದಿರೋದ್ರಿಂದ ಅವನ ಮುಖಭಾವಗಳು ವ್ಯಕ್ತವಾಗುತ್ತಿಲ್ಲ ಅಂತ ಹೇಳಿ ರಾಮನ ಪ್ರೊಡಕ್ಷನ್ಗೆ ಕವಿ ಒಂದು ಸುಂದರವಾದ ಕಲ್ಪನೆ ಮಾಡಿದ್ದಾನೆ. ಮುಖಭಾವ ಕಾಣ್ತಾ ಇಲ್ಲ, ಯಾಕೆಂದ್ರೆ ತುಂಬಾ ಕೂತು ಮುತ್ಕೊಂಡಿದೆಯಲ್ಲ, ಅದಕ್ಕೆ ಸೀತೆಗೆ ಏನು ಗೆಸ್ ಮಾಡಕ್ ಆಗ್ತಾ ಇಲ್ಲ ಅಂತ ಸೂಚನೆ ಕೊಡ್ತಾರೆ. ಚೆನ್ನಾಗಿದೆ, ಸಂದರ್ಭೋಚಿತವಾದ ಈ ಸಣ್ಣ ಚುಟಕ. ಪಾರ್ಶ್ವಸ್ಥಿತೇನಂತು ದಿಗ್ಧರಿಸೆ. ಆಹಾ, ಏನ್ ನಡತೆ ಇದು. ರಘುಕುಲೋತ್ತಮಂಗೆ ಎಂಬೋಲ್ ಆ ಜನಸಂಗ ನೀರವತೆ ತನ್ನನ್ನೇ ತಿರಸ್ಕರಿಸಿ ಮೂದಲಿಸೆ. ಒಂದೇ ಒಂದು ನಿಮಿಷದ ಆ ದೃಶ್ಯವನ್ನ ಕವಿ ಎಷ್ಟು ಕಷ್ಟಪಟ್ಟು ನಮ್ಮ ಕಣ್ಣಿಗೆ ಅರಿವಾಗುವಂತೆ ಬಿಚ್ಚಿಡ್ತಾ ಇದ್ದಾರೆ ನೋಡಿ. ಆ 1 ಸೆಕೆಂಡ್ ಅಲ್ಲಿ ಇದ್ದಿರಬಹುದಾದಂತಹ ಸುಮಾರು 1,00,000 ಜನ, ರಾಕ್ಷಸರು ಕಪಿಗಳು ಸೇರಿ ಅಷ್ಟು ಜನರು ಕೂಡ ರಾಮ ಹೀಗ್ ಮಾಡಬಾರ್ದಾಗಿತ್ತು ಅನ್ನೋ ಅರ್ಥ ಇಸಿ ಅಂದ್ರೆ. ಎಷ್ಟೋ ಜನರ ಬಾಯಿನಲ್ಲಿ ಇಸಿ ಧ್ವನಿ ಬರ್ತಾ ಇರಲು ರಾಮನಿಗೆ ಅದು ಅರ್ಥ ಆಗದೆ ಇರುವಂತದ್ದಲ್ಲ. ರಣತಿ ಜಯಿಸಿದೆನ್ನ ಶತ್ರುವಂ ಭಕ್ತರೇ ಮಾತಾಡ್ತಾರೆ ಶ್ರೀರಾಮಚಂದ್ರ ಮೂರ್ತಿಗಳು. ಸ್ವಲ್ಪ ಅಲ್ಲ, ಒಂದೇ ಮಾತಲ್ಲಿ ಆ ಸೀತಾ ಅನ್ಲಿಲ್ಲ, ಚರಿತ್ರೆನೇ ಹೇಳಿದ. ನಾನು ಕಟ್ಟಿದೆ, ಕಾಡಿದೆ, ಹೋರಾಡಿದೆ, ರಾವಣನ್ ಗೆದ್ದೆ, ನಿನ್ ತಂದೆ. ಯಾಕೆ ತಂದೆ? ನಮ್ಮ ವಂಶದ ಗೌರವವನ್ನು ಉಳಿಸೋಕ್ ತಂದೆ. ನಿನ್ನ ಮುಖ ನೋಡಿ ಅಲ್ಲ. ಎಷ್ಟೊತ್ತು ಕಾದಿದ್ದಕ್ಕೆ 1,00,000 ಜನರಿಗೂ ಕೂಡ ಸಂತೋಷವಾಗುವಂತೆ ಮೈಕ್ನಲ್ಲಿ ಗಟ್ಟಿ ಧ್ವನಿಯಲ್ಲಿ ಶ್ರೀ ರಾಮಚಂದ್ರ ಮೂರ್ತಿಗಳು ಅಪ್ಪಣೆ ಕೊಡ್ತಾ ಇದ್ದಾರೆ. ಕೇಳಿರಿ ಕೇಳಿರಿ, ರಣದಿ ಜಯಿಸಿದೆನ್ ಎನ್ನ ಶತ್ರುವಂ. ಓ ಮಂಗಳ ಕಳ್ಳಾದ ಸೀತ, ಬಗೆ ಪಳಿಗಳೆರಡಂ ತೀರ್ಚಿ, ಬಗೆಯನ್ನು ನಮಗಾಗ ಅವಮಾನದ ನಿಂದೆಯನ್ನು ತೀರ್ಚಿ, ಬಳಿ ಜಸವನೆನ್ನ ಪೌರುಷ ತೇಜಮಂ ಬಿಡಿದು. ವಂಶ, ಜಸ ಅಂದ್ರೆ ಕೀರ್ತಿ, ನಮ್ಮ ಸೂರ್ಯ ವಂಶದ ಪರಮಶ್ರೇಷ್ಠವಾದ ಕೀರ್ತಿಯನ್ನ ಅಳಿಯಲು ಪಡೆದ ಶತ್ರುವನ್ನ ಸಂಹಾರ ಮಾಡಿ ನನ್ನ ಕೀರ್ತಿಯನ್ನ, ನಮ್ಮ ವಂಶದ ಗೌರವವನ್ನ, ನನ್ನದನ್ನ ನಾನು ಅವನ್ ಬಿಟ್ಟು ಒಂದ್ ರೀತಿ ಇಟ್ಟು ನಾನು ಅನ್ನೋದು ನಾವು ಅಂತ ಆಗ್ಲೇ ಇಲ್ಲ ಅವನ ಬಾಯಿನಲ್ಲಿ. ಸೀತೆನೂ ಸೇರಿ ನಾವು ಆಗ್ಬೇಕಾಗಿತ್ತು. ಇಲ್ಲ, ರಾಕ್ಷಸನ ಚಪಲ ಚಿತ್ತದಿ ಮತ್ತೆ ನಿನ್ನ ಕಸಿಗೆ ಆನೆ ವಿಧಿ ತಂದ ಕಿಲ್ಬಿಷವನ್ನೊಳಿಸಿದೆನು. ಸೀತಾ, ನಿನ್ಗೆ ಅವಮಾನ ಆಯ್ತಲ್ಲ ರಾವಣನಿಂದ, ಅದಕ್ಕೆ ರಾವಣನನ್ನು ಕೊಂದು ನಿನಗಾಗಿದ್ದಂತ ಅವಮಾನವನ್ನ ತೊಳೆದು ಬಿಟ್ಟಿದ್ದೇನೆ. ನಿನ್ನ ವಾರ್ತೆಯಂತಂದಿ ಮರ್ಸೂನು ನನಗೆ ಹೆಲ್ಪ್ ಮಾಡಿದ್ದಾನೆ. ರುಂದ್ರ ಸೇನಾರ್ಣವಂ ನರಪಿ ಸ್ನೇಹವನ್ನ ಸಿಕ್ಕಿದ್ದಾನೆ. ಇಕೋ ಸುಗ್ರೀವ ನರೇಂದ್ರ, ಎಲ್ಲ ವಿಭೀಷಣ, ಸುಗ್ರೀವ, ಆಂಜನೇಯ ಇವರೆಲ್ಲರ ಸಹಾಯದಿಂದ ನಾನು ನಿನ್ನನ್ನ ಸೆರೆಯಿಂದ ಬಿಡಿಸಿದ್ದೇನೆ. ಇದು ಅವಳಿಗೂ ಗೊತ್ತು. ಆಯ್ತು, ಆಮೇಲೆ ಕಾತದಿಂ ನಾನೆಂದು ತೀರ್ಣ ಪ್ರತಿಜ್ಞೆನೆಂ, ತೀರ್ಣ ಮುಗಿಸಿದ, ಪ್ರತಿಜ್ಞೆ ಪೂರ್ಣ ಮಾಡಿದ್ದೇನೆ. ನನ್ನ ಶೌರ್ಯದಿಂದ ನಾನು ನನ್ನ ದೃಷ್ಟಿಸಿ ನೋಡುತ್ತಾನೆ. ಅಲಂಕಾರ ಮಾಡ್ಕೊಂಡಿದ್ದಾಳೆ ರಾಕ್ಷಸಿ. ರಾಕ್ಷಸಿ ಹೆಂಗ್ ಕಾಣ್ತಾ ಇದ್ದಾಳೆ ನನ್ನ ಮುಖಕ್ಕೆ ನೋಡಿ. ತಾನೇ ಸ್ನಾನ ಮಾಡಿ ಅಲಂಕಾರ ಮಾಡ್ಕೊಂಬ ಅಂತ ಹೇಳಿದವನು ಎಷ್ಟು ಕೆಟ್ಟ ಮಾತಾಡಿದ್ದಾನೆ. ಕುವೆಂಪು ಇಷ್ಟು ಮಾತು ರಾಮನ ಬಾನಲ್ಲಿ ಹೇಳ್ಸಿರಲ್ಲ ಅಂತ ಬೇಜಾರಾಗಿದೆ. ರಾಮನ ಮೇಲೆ ಅವರಿಗೆ ಭಯಭಕ್ತಿ ಇಲ್ವೋ? ಇಲ್ಲ, ಸಮಯ ಕರ್ತವ್ಯ ಆ ಸಂದರ್ಭದಲ್ಲಿ ಹಾಗೆ ನಡೆಸ್ಬೇಕು. ಅದಕ್ಕಾಗಿ ಇದು ರಾಮ ನಾಟಕ ಮಾಡ್ತಾ ಇದ್ದಾನೆ ಅನ್ನೋದು ಕವಿ ಮನಸ್ಸಿನ ಉದ್ದೇಶ. ಆದ್ರಿಂದ ಗೌರವಾದ ಮುತ್ತುಗಳು
ಮಾತಿನ ಮುತ್ತುಗಳು ಯಜಮಾನ್ರ ಬಾಯಿನಲ್ಲಿ ಉರುಳ್ತು. ಏ ಶಿರಸ್ನಾತೆ, ಚೆನ್ನಾಗಿ ತಲೆ ಎಲ್ಲ ತೊಳೆದು ಸ್ನಾನ ಮಾಡ್ಕೊಂಡ್ ಬಂದಿದ್ಯಾ? ವಾಹ್ ವಾಹ್. ಪೂಜಾತೆ, ಯಾರು ಭೂಮಿಯಲ್ಲಿ ಹುಟ್ಟಿದುಂಟ ಸ್ಪೆಷಲ್ ನೀನು. ರಾಕ್ಷಸ ಶ್ರೀಯುಂತೆ, ಯುತೆ ಎಂದು ಕೂಡಿದವಳು, ರಾಕ್ಷಸರ ಎಲ್ಲ ವಿಧವಾದ ವೈಭವಗಳನ್ನು ದೇಹದಲ್ಲಿ ಹೊಂದಿರುವಂತಹ, ತೋರ್ಪಡಿಸುತ್ತಿರುವಂತಹ ರಾಕ್ಷಸಿ ಅನ್ನೋ ಬೈಗುಳವನ್ನ ಗಂಭೀರವಾದ ಸಂಸ್ಕೃತ ಭಾಷೆಯ ಆವರಣದಲ್ಲಿ ನುಡಿದಂತಹ ಶ್ರೀರಾಮಚಂದ್ರಮೂರ್ತಿಯ ಅವ್ಯ ಮಾತು. ಎನ್ನುತ್ತ ವಕ್ರೋಕ್ತಿ ನಖರೆ, ವ್ಯಂಗ್ಯವಾದ ಮಾತುಗಳೆಂಬ ನಖರ ಉಗುರಿನಿಂದ ನರಸಿಂಹಾವತಾರಮಂ ಪುನಃ ಜ್ಞಾಪಿಸುವಂತೆ ಶ್ರೀರಾಮಚಂದ್ರ ಮೂರ್ತಿ ಕೋಪಿಷ್ಠನಾಗಿ ಕಣ್ಣುಗಳಂ ಕೆಂಪಗೆ ಮಾಡಿ ಆ ಮಡದಿಯಂ ನಿಟ್ಟಿಸಿ ದೃಷ್ಟಿಸಿ ನೋಡಿ ಕೋಮಲ ಹೃದಯವನ್ನ ಜಾಳಂದರಗೈವ ಕರದೂಷಣ ನಿಷೂದನ ಕೊಂದವನು. ಕರದೂಷಣರ 16,000 ರಾಕ್ಷಸರನ್ನು ಒಬ್ಬನೇ ನಿಂತು ಚಕ ಕಟ್ ಮಾಡಿದಂತಹ ಶ್ರೀರಾಮಚಂದ್ರ ಮೂರ್ತಿ ಈಗ ಸೀತೆಯ ಹೃದಯವನ್ನ 16,000 ತೂತ ಮಾಡ್ತಿದ್ದಾನೆ ನೋಡಿ. ಈ ಸಂದರ್ಭಕ್ಕೆ ತಕ್ಕ ಹಾಗೆ ಕರದೂಷಣರ ಉದಾಹರಣೆ ತಗೊಂಡು ಅಂತಹ ಪರಮಾತ್ಮನಾದ, ಶೂರನಾದ, ವೀರನಾದ, ಕ್ಷತ್ರಿಯೋತ್ತಮನಾದ ಶ್ರೀರಾಮನು ಈ ಸಾಧಾರಣ ಸಣ್ಣ ಹೆಂಗಸಿನ ಮನಸ್ಸನ್ನ 16,000 ತೂತ ಮಾಡಿದ್ನೆ. ಆ ಹೋಲಿಕೆ ನಮಗೆ ಬರಲಿ ಅನ್ನೋ ಉದ್ದೇಶಕ್ಕೆ ಕವಿ ಇಂತಹ ಪ್ರತಿಮೆಯನ್ನಿಟ್ಟು ಆ ಆಭಾಸ ಈ ಅನ್ಯ ಎರಡನ್ನು ಕೂಡ ತೂಗಿ ನೋಡ್ತಾನೆ. ಜಾಳಂದ್ರಗಯ್ಯೇ ಮಹಿ ಒಳ್ಳಿ ನಡುಗೆ, ಮಹಿ ಬಳ್ಳಿ ಸೀತೆ ನಡುಗಿದ್ಲು, ಬಳ್ಳಿ ಅಂತ ತೆಳುವಾಗಿರೋಳು. ಈಗ ಈ ರಾಮನ ಮಾತುಗಳೆಂಬ ಭಯಂಕರವಾದ ಬಿರುಗಾಳಿಯ ಹೊಡೆತಕ್ಕೆ ಸಿಕ್ಕಿ ಆ ಬಳ್ಳಿ ಗಡಗಡೆ ನಡುಗುತ್ತಿರಲು. ಇನ್ನು ಸೀತೆ ಹತ್ರ ಮಾತಿಲ್ಲ, ಮಾತಾಡಿದ್ದು ಹೆಚ್ಚು, ಏನೋ ಸ್ವಲ್ಪ ಆಡಿದಾನೆ, ಇನ್ನು ಇವಕ್ಕೆ ಕವಿ ಮಾತನಾಡಿಸೋದಿಲ್ಲ. ಬಿಕ್ಕಿ ಅತ್ತಳ್ಳ ಅಶೋಕ ವನಿಕಾ ಮುಕ್ತೆ, ಇದೆಲ್ಲ ಅಶೋಕ ವನಿಕಾ ಮುಕ್ತೆ, ವನದಿಂದ ಮುಕ್ತೆ ಬಿಡುಗಡೆಯಾದವಳು, ಬಿಡುಗಡೆಯಾಗಿ ಇಲ್ಲಿ ಬಂದ್ಲು, ಇನ್ನೊಂದು ಬಂಧನಕ್ಕೆ ಸಿಕ್ಕಿದ್ಲು ಅಂತ ಧ್ವನಿ ಅದರಲ್ಲಿ ಒಂದಷ್ಟು. ಅಶೋಕ ವನಿಕಾ ಮುಕ್ತೆ ಗಳ ಬಿಕ್ಕಿ ಅತ್ತಳ್ ಪತಿದೇವ ನಿತ್ಯಾನುರಕ್ತೆ, ಈಗಲೂ ಅನುರಕ್ತೆ, ಯಾವಾಗಲೂ ರಾಮನಲ್ಲಿಯೇ ಮನಸ್ಸನ್ನ ಹೊಂದಿದ್ದಂತಹ ಅನುರಕ್ತಳಾದ ಸೀತೆ ಹತ್ತಳು, ಆಮೇಲೆ ಇನ್ನೂ ಹತ್ಲು, ಆಮೇಲೆ ಮತ್ತು ಹತ್ಲು, ಅಷ್ಟೇ. ಅದೊಂದೇ ಅಳಪಾಯ ಉಳಿದದ್ದು. ದನ ಕಂಟಿಕ್ಕಿದ ಹುಬ್ಬನ್ನ ಸಡಲೆ ಮಾಡ್ಕೊಂಡೇ ಇಲ್ಲ ರಾಮ. ಆಕಾಶದಲ್ಲಿ ದೇವತೆಗಳು ಕೂಡ ಮಾತಾಡ್ಕೋತಾ ಇದ್ದಾರೆ, ಇದೆಲ್ಲ ನೋಡ್ತಾ ಇದ್ದಾರೆ. ಅಯ್ಯೋ, ಮಾತೆ ಸೀತೆಗೆ ಎಂತ ಸ್ಥಿತಿ ಬಂತು, ಯಾಕೀಗೆ ಮಾಣ್ ಕಿತವ ನಟವನಿಲ್ಲಿ, ಮಾಣ್ ಬೇಡ ಕಿತವ ಮೋಸದ ನಟ ಅಭಿನಯ ಮಾಡುವುದು ಚತುರ ಸಂದುದು ಪೂಣ್ಕೆ ನನಗೆ ಕುಲತೇಜ ಮತ್ತೆನ್ನ ಪುರುಷ ಕರ್ಮಂ ಉಳಿಸ ಜಯಿಸಿದನ್ ಕೊಂದೆನ್ ದಶಗ್ರೀವನಂ ನಿನ್ನಂ ಪಡೆಯಲಲ್ತು. ಕಡೆಯದಾಗಿ ಒಂದು ಮುತ್ತನ್ನ ಉದಿಸಿದ್ರು ಪುಣ್ಯಾತ್ಮರು ಶ್ರೀರಾಮಚಂದ್ರ ಮೂರ್ತಿಗಳು. ದಶಚರಣಂ ಕೊಂದೆಂ ನಿನಗಾಗಿ ಅಲ್ತು, ನನ್ನ ವಂಶದ ಹಿರಿಮೆಯನ್ನ ಶ್ರೇಯವನ್ನ ಆಕಾಶದ ಎತ್ತರಕ್ಕೆ ತಗೊಂಡು ಹೋಗೋದಕ್ಕೆ. ಆ ಮಾತು ಕೇಳಿದ್ರೆ ಹಾರ್ಟ್ ಫೇಲ್ ಆಗಲ್ವಾ? ನಾನ್ ಸೀತೆ ಆಗಿದ್ದರೆ ಹಾರ್ಟ್ ಫೇಲ್ ಆಗಿರ್ತಿತ್ತು. ಸೀತೆ ಗಂಡನಿಗೆ ಅವಮಾನ ಆಗುತ್ತೆ ಅಂತ ಹೃದಯವನ್ನು ಗಟ್ಟಿ ಮಾಡ್ಕೊಂಡ್ಲು. ನಿನ್ನಂ ಪಡೆಯಲಲ್ತು, ನೀನ್ ಸ್ಫುರದ್ರೂಪಿಣಿ ಇದ್ದಲ್, ನೀನ್ ಸುಂದರಿದ್ದ ಬಾಯ್ಬಿಡ್ಲ ನಾನಂತ ಅರಸಿಕನಲ್ಲ. ದಶಾನನನ್ ಅವಶಿ ದಶರಾತ್ಮಜನಲ್ತು, ದಶರಾತ್ಮಜನಲ್ಲ, ಹೆಣ್ ಕಂಡ್ರೆ ಬಾಯ್ಬಿಡವನವನು, ನನ್ನಂಗಲ್ಲ. ತಿಳಿ ಇಷ್ಟು ನಾನು ಹೇಳಿ ಇಂಡೈರೆಕ್ಟ್ ಆಗಿ ನೇರವಾಗಿ ಹೇಳಕ್ಕಾಗಲ್ಲ. ರಾವಣನ ಅರಮನೆಯಲ್ಲಿ ನೀನ್ 1 ವರ್ಷ ಇದ್ದಾಗ ಒಂದ್ ದಿವ್ಸ ಅವ್ನು ಹಿಂಗೊಂದು ಮುತ್ತು ಕೊಟ್ಟೆ ಇದ್ದಾನೆ, ಒಂದ್ ಮನಕ್ ಬಾಯ್ಬಿಟ್ಟು ಹೇಳಿ, ನೀನು ಅರ್ಥ ಮಾಡ್ಕೊ, ಮಾಡಬಾರ್ದು ಆತನ್ನ. ಎಷ್ಟು ಸುಂದರವಾಗಿ ಆಡಿದ್ರು, ಲಕ್ಷ ಜನರ ಎದುರಿನಲ್ಲಿ ಏಕಾಂತದಲ್ಲೂ ಅಲ್ಲ ಆಡಿದ್ರು. ಅಯ್ಯೋ, ಅದಕ್ಕೆ ಹೇಳಿದೆ ರಾಮಾಯಣವಲ್ಲ
ಇದಕ್ಕೆ ಬೇರೆ ಹೆಸರು ಕನ್ನಡದಲ್ಲಿ ಗೋಳಾಯಣ ಅಂತ, ಸಂಸ್ಕೃತದಲ್ಲಿ ಸೀತಾಯಣ. ಸೀತಾಯಣ ಮತ್ತು ಗೋಳಾಯಣ ಅನ್ನೋ ಹೆಸರು ಬದಲು ಅದು ನೀವೇ ತಿಳ್ಕೊಳ್ಳಿ, ನಾನು ರಾಮಾಯಣ ಅಂತ ಇಟ್ಟಿರ್ತೀನಿ ಅಂತ ವಾಲ್ಮೀಕಿಗಳು ತತ್ಕಾಲಕ್ಕೆ ಇಟ್ಟಿದ್ರು. ಕುವೆಂಪು ಅನಾವರಣ ಮಾಡಿದರು, ಹೆಸರನ್ನ ಅನಾವರಣ ಮಾಡಿದರು. ಭರ್ತೃವಾತ್ಸಲ್ಯ ದುಃಖಿತೆಗೆ 460. ಭರ್ತೃ ಖಂಡನ, ವಾಕ್ ಮಾತೆಂಬ, ಶಲ್ಯ ಇಟಿ ಅದರ ರೂಕ್ಷತೆಗೆ, ತೀವ್ರತೆಗೆ, ಬಾಗಿದಳ್ ವ್ರೀಡೆಯಿಂ, ಅಷ್ಟು ಜನರನ್ನ ಬಯಸ್ಕೊಂಡಕ್ಕೆ ತುಂಬಾ ನಾಚಿಕೆ ಆಯ್ತು. ರಾಕ್ಷಸಿ ಅಂದ, ಅದಕ್ಕಿಂತ ಕೆಟ್ಟ ಮಾತಿನಿದೆಯಾ? ಅಯ್ಯೋ, ಬಡಿಗೆ ಬೈಯುವಂತೆ ಹೋಲ್ ಬೆನ್ನಿನ ಮೇಲೆ ಬಡಿಗೆ ತಗೊಂಡು ಯಾರು ಬಡಿತಾ ಇದ್ರೆ, ರಸ್ತೆ ಒಳಗೆ 4 ಜನ ಎದುರಿನಲ್ಲಿ ಮತ್ತೆ ಅವಳನ್ನ ಕೆಡ್ಕೊಂಡು ಬಡಿತಾ ಇದ್ರೆ ಎಷ್ಟು ಅವಮಾನ ಆಗುತ್ತೋ. ಅದಕ್ಕೆ ವ್ರೀಡ ಅಂತ ಹೆಸರು. ಆ ನಾಚಿಕೆಗೆ ತಲೆ ಕಿಸಿ ಹೊತ್ತಳು, ಆಗ್ಲೇ ಹೇಳಿದ್ನಲ್ಲ, ಹೊತ್ತಳು ಪ್ಲಸ್ ಹೊತ್ತಳು ಅಂತ ಅದನ್ನೇ ಮಾಡಿದ್ಲು. ವಾಕ್ಯ ಶಲ್ಯ ರೂಕ್ಷತೆಗೆ ಬಾಗಿದಳು ವ್ರೀಡೆ ಎಂಬಡಿಗೆ ಬೈಯುವಂತೆ ಹೋಲ್ ಬೆನ್ಗೆ, ಕೆಮ್ಮನೆನೆಂದು ನಿಶ್ಚಯಿಸಿದಳು ತನ್ನನ್ನು ಮುಂಬಟ್ಟೆಯಂ. ಇನ್ನು ಮಾತಾಡಿದ್ರೆ ಉಪಯೋಗ ಇಲ್ಲ, ಯಾವ ಮಾತುಗಳನ್ನ ಆಡಬಾರ್ದು ಅದನ್ನೂ ಮಾಡಿದ ರಾಮ. ಅಂದ್ರೆ ಅಷ್ಟು ಮೀರಿದ್ದಾನೆ. ಇನ್ನು ಮಾತಿನಿಂದ ತರ್ಕಕ್ಕೆ ಬಗೆಹರೋದಲ್ಲ. ಲಕ್ಷ್ಮಣ, ಬಾ, ಈಗಲೂ ಹೊತ್ತಿಗೆ ಅದ ನನ್ನ ಮಾತನ್ನು ನೀನು ನಡೆಸ್ತಿ, ಆದ್ದರಿಂದ ಒಂದು ವೇದಿಕೆಯಲ್ಲಿ ಸಿದ್ಧ ಮಾಡು, ನನ್ನ ಅಗ್ನಿ ಪ್ರವೇಶಕ್ಕೆ ದಾರಿ ಮಾಡಿಕೊಡು ಅಂತ ತಾನೇ ಹೇಳಿ ಲಕ್ಷ್ಮಣನಿಂದ ಎತ್ತರವಾದ ಅಗ್ನಿ ವೇದಿಕೆಯನ್ನು ಸಿದ್ಧ ಮಾಡಿಕೊಂಡು ಮಾಡೋದಕ್ಕೆ ಸಿದ್ಧವಾಗಿದ್ದಾಳೆ. ವೇದಿಕೆ ಸಿದ್ಧ ಮಾಡೋದಕ್ಕೆ ಸೀತಾ ಹೇಳಿದ್ರು. ಲಕ್ಷ್ಮಣನಿಗೆ ಧೈರ್ಯವಿಲ್ಲ, ಯಾಕಂದ್ರೆ ಸೀತೆಗಿದ್ದಲು ಅವನು ಅಣ್ಣನಾಜ್ಞಾನುವರ್ತಿ. ಆದ್ದರಿಂದ ಅತ್ತಿಗೆ ಮುಖ ನೋಡಿ ಅವಳು ಹೇಳಿದ್ರು, ರಾಮನ್ ಮುಖ ನೋಡ್ತಾಳೆ, ಶಲೆಡು ಅಂತ ಕೆ ಅಂತ ಅವನಂದ ಮೇಲೆ ಆದ್ಮೇಲೆ ಆರೋಸ್ಕರ ಹೋಗೋಣ ಅಂತೇಳಿ ವೇದಿಕೆಯನ್ನು ರಚನೆ ಮಾಡೋದಕ್ಕೆ, ವೇದಿಕೆ ಅಂದ್ರೆ ಚಿತ ವ್ಯವಸ್ಥೆ ಮಾಡೋದಕ್ಕೆ ಹೋಗಿದ್ದಾನೆ. ಚಿತ ಸಿದ್ಧತೆಗೆ ಮುನ್ನ ಅಣ್ಣನ ಕಣ್ಣಿನ ಸಂಖ್ಯೆಯ ಆಜ್ಞೆಯನ್ನ, ಅನುಮತಿಯನ್ನ ಪಡೆದೇ ಇದ್ದಾನೆ ಎನ್ನುವಾಗ ಶ್ರೀರಾಮಚಂದ್ರ ಮೂರ್ತಿಗಳು ಇನ್ನೊಂದು ಕಟ್ಲು ಕೆಳಗೆ ಬಂದ್ರು. ಕವಿ ಮೇಲೆತ್ತಾನೋ ಇಲ್ಲಲ್ವ, ನಂಗೆ ಭಯ ಆಗ್ತಾ ಇದೆ, ಅಷ್ಟು ಕೆಳಗಿಳಿಸ್ತಾ ಇದ್ದಾರೆ. ವಿಗ್ರಹಂಬೋಲ್ ಉನ್ನತಾನ್ನತಂ ನಿಂದಿದ್ದ ಮನದನ್ನ ನೆಡೆಗೈದಿ, ರಾಮನ ಎಡೆಗೈದಿ ಬಲಗೊಂಡು, ಅಂದ್ರೆ ಬಲ ಅಂದ್ರೆ ಸುತ್ತ, ಬಲಗೊಂಡು ಸುತ್ತಿ ದಂಡದೋಳ್ ದಿಂಡುರುಳಿದು ಅಪಕ್ಕದ ಭೂಮಿಯ ಮೇಲೆ ಬಿದ್ದು ಹೋಗ್ತಾ ಇದ್ದೇನೆ, ನಿನಗೆ ಕಡೆ ನಮಸ್ಕಾರ ಅಂತ ಹೇಳಿ ಸಾಯೋದಕ್ಕೆ ಸಿದ್ಧನಾಗಿ ನಮಸ್ಕಾರ ಮಾಡಿ ಅಂತ ರಾಮ ಅಂದಿಲ್ಲ. ಅನ್ನಲ್ಲ ಅನ್ನೋದು ಅವಳಿಗೂ ಗೊತ್ತು, ನಿರೀಕ್ಷೆ ಮಾಡಿಲ್ಲ. ದಿಂಡುರುಳಿದಳ್ ಪದಕ್ಕೆ ಪಣೆಯೊತ್ತಿ ತೊಳೆದಳ್ ಪಾದಂಗಳಂ ತನ್ನ ಕಣ್ಣೀರ್ಗಳಿಂ, ಗೌತಮಿಯ ಸತಿಯ ಶಾಪದ ವಿಷವನ್ನ ತೊಳೆದು ಶ್ರೀರಾಮಚಂದ್ರ ಮೂರ್ತಿಗಳ ಪಾದ. ಈ ಪಾಪಿಯನ್ನ ಶುದ್ಧಿ ಮಾಡದೆ ಹೋಯ್ತೆ, ಯಾವನೋ ಕಾಣದ ಋಷಿಯ ಪತ್ನಿಯ ಅಹಲ್ಯೆಯ ಜೀವವನ್ನು ಉದ್ಧರಿಸಿದ ಶ್ರೀರಾಮಚಂದ್ರ ದೇವಮೂರ್ತಿ ಇಂದು ಸೀತೆಗೆ ರಕ್ಷಣೆಗೆ ಬಾರದೆ ಹೋಯ್ತಾನೆ. ರಕ್ಷಣೆಗೆ ಬಾರದೆ ಇದ್ರೆ ಪರಲ್ಲ, ರಕ್ಷಣೆಗೆ ಬಂದನೆ. ಅಯ್ಯೋ, ಚೀತೆ ಎಡೆಗೆ ನಡೆದಳು ಮಹಾಭಾಗೆ. ಹೋಗ್ಲು ಇನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾನೆ, ಮೆಟ್ಲು ಮಾಡಿದ್ದಾನೆ. ಮೇಲೆ ನಿಂತ್ಕೊಂಡು ಎಲ್ಲರೂ ಕೈ ಮಾಡಿ ದುಡುಮ್ ಅಂತ ಹಾರ್ಕೋತಾಳೆ. ಓ ಅಗ್ನಿ, ನಿನ್ನ ಸಾಕ್ಷಿಯಾಗಿ ನಾನು ಅಕಾರ್ಯ ಮಾಡಿಲ್ಲ ಅನ್ನೋದನ್ನ ಲೋಕಕ್ಕೆ ಮನನ ಮಾಡಿಕೊಡುವುದಕ್ಕಾಗಿ ಪ್ರವೇಶ ಮಾಡ್ತಿದ್ದೇನೆ. ನೀನು ನನಗೆ ಸಾಕ್ಷಿ. ಸೂರ್ಯ ಚಂದ್ರಾದಿ ಸಕಲ ದೇವತೆಗಳು ಸಾಕ್ಷಿಯಾಗಿ, ನೆರೆದ ಲಕ್ಷ ಜನವೇ ಸಾಕ್ಷಿಯಾಗಿ, ನಾನು ತಪ್ಪು ಮಾಡಿದನ ಇಲ್ವಾ ಅನ್ನೋ ಪರೀಕ್ಷೆಗಾಗಿ, ಅಗ್ನಿ ಪರೀಕ್ಷೆಗೆ ನನ್ನನ್ನು ನಾನು ಒಡ್ಕೊಳ್ತೇನೆ. ಹಿಂದಿನ ಕಾಲದಲ್ಲಿ ಇಂತಹ ಪರೀಕ್ಷೆಗಳು ಇರ್ತಾ ಇತ್ತು. ಇನ್ನೊಂದು ಪರೀಕ್ಷೆ, ಹಾವಿನೊಳಗೆ ಒಂದು ಕೊಡದೊಳಗೆ ವಿಷದ ಹಾವನ್ನಿಟ್ಟು ಕೈ ಹಾಕೋದು. ಹಾವು ಕಚ್ಚಿದ್ರೆ ದೋಷಿ, ಹೋದ್ರೆ ನಿರ್ದೋಷಿ. ನೀ ನಿರ್ದೋಷಿ ಆದ್ರೆ ಧೈರ್ಯವಾಗಿ ಕೈ ಹಾಕು. ಸರ್ಪರಾಜ ಕಚ್ಚೋದೇ ಇಲ್ಲ. ಅದು ಪರೀಕ್ಷೆ ರೀತಿ.
ನೀನ್ ಅಗ್ನಿ ನನ್ ಸುಡ್ತೀಯ ಅಲ್ವಾ ನೋಡೋಣ. ಓ ಅಗ್ನಿ, ನೀನ್ ಲೋಕ ಸಾಕ್ಷಿ, ನಡೆ ನುಡಿಗಳಲ್ಲಿ ಬಗೆಯಲ್ಲಿ ರಾಮಚಂದ್ರನನ್ನುಳಿದು ನಾನ್ ಚಲಿಸಿರ್ದೊಡೆ ಎನ್ನುಸಿರ್ ಇಕೋ ನನ್ನ ನಾಹುತಿಗೊಳ್ ಆದಿತ್ಯ ಚಂದ್ರ ಸಂಧ್ಯೆ ರಾತ್ರಿ ಪೃಥ್ವಿ ನೀವೆಲ್ಲ ಸಾಕ್ಷಿಯಾಗಿರಲು ಪುರುಷ ಪುಂಗವನೆನ್ನ ಪದಿ ಪಾತ್ಮದೋಳು ಪಾದ ಪದ್ಮದೋಳು ನಾಂ ನಿತ್ಯ ನಿಶ್ಚಲಮಾಗಿ ಸೇವೆ ಮಾಡಿದ್ದುದಾದರೆ ಈ ಮಗಳ ಅವಳ ಪತಿ ಚರಣ ಸೇವಾರ್ಥಂ ಎನ್ನ ಓ ಅನಿಲ ಸಿಖ ಕಾಯ್ದುಕೊಳ್ಳ್ ಮುಗಿದ ಕೈ ಮುಗಿಯಂತೆ ತಪ್ತ ನವ ಹೇಮಾಭೆ ಆ ಬಾಂದ್ರ ಕಾಂತಿ ಹೇಮಾಭೆ ಸ್ವರ್ಣಕಾಂತಿ ಮೊದಲೇ ಸುಂದರಿ ಮೇಲೆ ಅಗ್ನಿಯ ಕೆಂಪು ಉರಿಯ ರಿಫ್ಲೆಕ್ಷನ್ ಇರೋದ್ರಿಂದ ಹೇಮಾಭೆ ಅಂತ ಒಳ್ಳೆ ಪದ ಬಳಸ್ತಾರೆ. ತೊಕ್ಕಳ್ ದಗದ್ದಗಿಸುವ ಉಜ್ವಲ ಚಿತ್ರಗ್ನಿಯಂ ಮಂಗಳಾಚ್ಯಾಹುತಿ ಅವೋಲ್ ಪೂಜ್ಯೆ ಓಹೋ ಎಂದು ಹಪ್ಪಿ ನಮ್ ರೋದನ ಪದ ಗೊತ್ತು. ರೋದಾಂತಮಂ ಆಕಾಶದ ಕಡೆ ಭಾಗದ ಅಚ್ಚು ರೋದ. ಭೂಮಿಯ ಜನ ಮಾಡ್ತೀವಲ್ಲ, ದೇವತೆಗಳು ಕೂಡ ಎಲ್ರು ಓ ಅಂತಾರುವಾಗ ದುಡ್ಡು ಅಂತ ಸತ್ ಕೇಳ್ತು. ಸೀತೆ ಅಗ್ನಿ ಪ್ರವೇಶ ಮಾಡಿದ್ಲು, ಮುಳುಗಿದ್ಲು. ನೋಡಿತು ನಿಟ್ಟಿಸುತ್ತಿದ್ದರಾಮನಂ ತಾನಾಯ್ತು ದೀಪ್ಯಮಾನಂ. ನೋಡಾಗೆ ಪಾರವಾಗಿ ಕಣ್ಣೀರು ಸುರಿಸ್ತಿರುವಾಗ ರಾಮನು ನೋಡ್ತಾ ಇದ್ದಾನೆ. ಒಂದ್ ಹನಿ ಕಣ್ಣಲ್ಲಿ ನೀರ್ ಬಂದಿದ್ರೆ ಅವರಪ್ಪನ ಪುಣ್ಯ. ವೇದಿಪ್ಯಮಾನ ಮುಗಿದಿತ್ತು. ಸೂರ್ಯನಂತೆ ಬೆಳಗುತ್ತಿರುವ ಪ್ರಕಾಶಮಾನವಾದ ಮುಖ ನೋಡಿದರೆ ವಿಸ್ಮಯ ಚಿಂತೆಗೆ ತಿರುಗುವಂತೆ ಓ ಎನ್ನುವಷ್ಟರಲ್ಲಿ ತಾನ್ ಪ್ರವೇಶಿಸಿದನ್ ಉಜ್ವಲ ಪ್ರಜ್ವಲಿಸುವ ಅಗ್ನಿದೇವನ ಮಡಿಲಿಗೆ ತಾನು ಹಾರ್ಕೋತಾನೆ. ಕುವೆಂಪು ತಂದಿರೋ ಇಷ್ಟೊತ್ತಿಗೂ ಯಾಕೆ ಇದ್ದಾನೆ ಅಂದ್ರೆ ಪರೀಕ್ಷೆ ಸೀತೆಗೆಲ್ಲ ತನಗೂ ಆಗ್ಬೇಕು. ತಪ್ಪು ಮಾಡೋದಾದ್ರೆ ನಾನು ಮಾಡೋ ಸಾಧ್ಯತೆ ಇದೆ. ನನ್ನನ್ನು ಕೂಡ ಅವಳನ್ನು ಹಿಂದಾಗ ಭಾವಿಸ್ತ ಇನ್ನೊಬ್ಬ ಅಂದಿರ್ಬೋದು, 1 ವರ್ಷ ಕಾಡಿನಲ್ಲಿ ಏಕಾಂಗಿಯಾಗಿ ಅಲ್ದೆಲ್ಲ ಏನ್ ಮಾಡಿದ್ಯೋ ಯಾರಿಗ್ ಗೊತ್ತು, ನಿನ್ ಮುಟ್ಟಾಡ್ತಾನ ನಿನ್ಗೆ ಗೊತ್ತು ಅಂತ ಯಾವನ ಬಂದ್ಬೋದು. ಸೀತೆಗೆ ಆದ ಹಾಗೆ ತನಗೂ ಅಗ್ನಿ ಪರೀಕ್ಷೆ ಆಗ್ಬೇಕಾದ್ರಿಂದ ಕುವೆಂಪು ಎಷ್ಟು ಸುಂದರವಾದ ಬದಲಾವಣೆ ಮಾಡಿದ್ರೆ ಅಂದ್ರೆ, ರಾಮಾಯಣ ಬರೆದ ಕಾಲದಿಂದ ವಾಲ್ಮೀಕಿ ಮೇಲೆ ಇದ್ದಂತಹ ದೊಡ್ಡ ಆಪಾದನೆ ಈ ಸೀತೆಯ ಅಗ್ನಿ ಪ್ರವೇಶದ ಪರೀಕ್ಷೆ ರಾಮನ ನಡತೆಗೊಂದು ಕುಂದೂನ ಹಾಗೆ. ವಾಲಿಯನ್ನ ಹಿಂದ್ಗಡೆಯಿಂದ ಹೊಡೆದಂತಹದ್ದು, ಸೀತೆಯನ್ನ ಹನನ ಮಾಡಿದ್ದು, ಇಂತಹ ಕೆಲವು ತಪ್ಪುಗಳು ಅವನ ಚರಿತ್ರೆಯಲ್ಲಿ ಶಾಹಿಯಲ್ಲಿ ಅಂಡರ್ಲೈನ್ ಮಾಡಿದಾರಲ್ಲ. ಅದರಲ್ಲಿ ಸೀತೆಯ ಅಗ್ನಿ ಪ್ರವೇಶವೂ ಕೂಡ ಆ ಅಪವಾದವನ್ನ ಕುವೆಂಪು ತೊಳೆಯುವುದಕ್ಕಾಗಿ ಅಪೂರ್ವ ಬದಲಾವಣೆಯಲ್ಲಿ ತಂದಿದ್ದಾರೆ. ಮೂಲಕ್ಕೆ ಭಂಗವಾಗದಂತೆ ಮೂಲದಲ್ಲಿ ಕೂಡ ಅಗ್ನಿ ಸೀತೆಯನ್ನ ಕೈ ಹಿಡಿದು ತಂದಾಗ ಪ್ರೀತಿಯಿಂದ ರಾಮ ಸ್ವೀಕಾರ ಮಾಡ್ತಾನೆ. ಅಲ್ಲಿ ತೋರುವ ಭಾವ, ಸೀತೆ ಸಾಯಲ್ಲ ಅಂತ ಗೊತ್ತಿತ್ತು, ಶುದ್ಧಳಾದ್ರಿಂದ ಅಗ್ನಿ ಸುಡೋಕ್ ಸಾಧ್ಯ ಇಲ್ಲ ಅಂತ ಗೊತ್ತಿತ್ತು, ಧೈರ್ಯವಾಗಿ ಕಳಿಸ್ತಾ ಅಂತೇಳಿ ಸಮರ್ಥನೆ ಬೇಕಾದಷ್ಟಿದೆ. ಇದೆಲ್ಲ ಆಮೇಲೆ 1000 ಹೇಳ್ತೀರಿ ಕಣ್ರಿ ಅಂತ ಅನ್ಬೋದ್ರಿಂದ ಕುವೆಂಪು ಅದಕ್ಕೆ ಅವಕಾಶ ಕೊಡ್ಲಿಲ್ಲ. ರಾಮನನ್ನು ಕೂಡ ಬೆಂಕಿಗೆ ಕೆಡವಿದರು. ನಿಟ್ಟಿಸುತ್ತಿದ್ದ ರಾಮಂ ಚಲಿಸಿದನು ಚಿತೆಗೆ ನೋಳ್ಪರಾ ವಿಸ್ಮಯಂ ಚಿಂತೆಗೆ ತಿರುಗುವಂತೆ ಓ ಎಂಬನಿದು ತಾಂ ಪ್ರವೇಶಿಸುತ್ತ ಉಜ್ವಲಿಪ ಗೋಪುರೋಪಮ ಮಧ್ಯೆ ತಾಂ ಮರೆಯಾದನೆ ಜಮದಗ್ನಿ ಜಾತನಂ ಜಯಿಸಿದಾತಂ. ಜಮದಗ್ನಿ ಜಾತ ಅಂದರೆ ಹಿಂದಿನ ದಶಾವತಾರದಲ್ಲಿ ಹಿಂದಿನ ಅವತಾರವಾದ ಪರಶುರಾಮ. ಅವನ ಹಿರಿಮೆಯನ್ನು ಹೇಳೋದಕ್ಕೆ ಪರಶುರಾಮನನ್ನ ಗೆದ್ದ ಅನ್ನೋ ಒಂದು ಮಾತು ಅವನನ್ನ ಕೀರ್ತಿಯನ್ನ ಹೆಸರನ್ನು ಉನ್ನತವಾಗಿಸುತ್ತೆ. ಅದಕ್ಕಾಗಿ ಸಂದರ್ಭೋಚಿತವಾಗಿ ಆ ಹೋಲಿಕೆಗಳಿಂದಲೇನೆ ವ್ಯಕ್ತಿಯನ್ನ ಚಿತ್ರಿಸುವುದು ಕವಿಯ ರೂಢಿ. ಜಮದಗ್ನಿ ಜಾತನಂ ಜಯಿಸಿದಾತಂ. ಇನ್ನು ಏನ್ ಹೇಳ್ಬೇಕು ನಮಗೆ, ಮುಗೀತಲ್ಲ, ಇನ್ನು ಅಗ್ನಿ ಸುಮ್ಮನೆ ಇರ್ತಾನ?
ಇಬ್ಬರನ್ನು ಎತ್ಕೊಂಡು ಬಂದು ಮತ್ತೆ ಅವರನ್ನು ಕೂರಿಸಿ ಜನಗಳಿಗೂ ಹೇಳಿ, ತಪ್ಪಿಲ್ಲ ತಪ್ಪಿಲ್ಲ, ನನ್ನ ಸಾಕ್ಷಿಯಾಗಿದ್ದೇನೆ, ಶುದ್ಧರಾಗಿದ್ದಾರೆ ಅಂತ ಹೇಳಿ ಇಂತಹ ಅಶುಭ ಮಾತುಗಳನ್ನ ಹೇಳಬಹುದು. ನಿಮ್ಮ ನಾಲ್ಗೆ, ನಿಮ್ಮ ಮನಸ್ಸು, ನಿಮ್ಮ ಪುಣ್ಯ ಎಲ್ಲ ಹಾಳು ಮಾಡ್ಕೋತೀರಿ ಅಷ್ಟೇ ಅನ್ನೋ ಹಾಗೆ ಹೇಳಿದ್ರು. ಸಮಾಧಾನ ಮಾಡಿದ್ರು. ಎಲ್ಲ ಜನರು ಜೋರಾಗಿ ಚಪ್ಪಾಳೆ ಹೊಡೆದ್ರು. ದೇವತೆಗಳು ಪಿಪಿ ಊದಿದ್ರು. ಅವ್ರ ಪಿಪಿಗೆ, ನಗಾರಿಗೆ ಏನೋ ಒಂದು ಹೆಸರು, ದುಂದುಬಿ ಅಂತ. ಡಮ ಡಮ ಈ ಸಮಯದಲ್ಲಿ ಪುಳಿಯೋಕ್ಕೋಸ್ಕರ ಬಂದಿರ್ತಾರೆ. ಹಾಗೆ ಅವರು ಕೂಡ ತಮಟೆ ಬಡಿದು ಸಂತೋಷ ಮಾಡಿ, ರಾಮ ಯು ಆರ್ ಗ್ರೇಟ್ ಅಂತಂದ್ರು. ಹತ್ತು ಮನಸ್ಸಿನಲ್ಲಿ ರಾಮ ಬೈತಾ ಇದ್ದವರು ಯಾವಾಗ ಅವನ ಅಗ್ನಿ ಪ್ರವೇಶ ಮಾಡಿದ್ನೋ, ಏಕ್ದಮ್ ನಂಬರ್ ಸಾಮನೆ ಬಂದವನಿಗೆ ಎಲ್ಲರೂ ಕೂಡ ಒಂದೇ ಮನಸ್ಸಿನಿಂದ ಸೀತಾರಾಮರಿಬ್ಬರನ್ನು ಕೂಡ ಮನಪೂರ್ವಕವಾಗಿ ಗೌರವದಿಂದ ಸ್ವೀಕಾರ ಮಾಡಿದ ಅನ್ನೋ ಮಾತಿಗೆ ಇವತ್ತಿನ ಮಾತನ್ನ ಮುಗಿಸ್ತೇನೆ. ರಾಮ ಸೀತೆಯರ ನೆನಪಿನ ಮಂಗಳದೊಂದಿಗೆ ಈ ಮಾತನ್ನು ಮುಗಿಸ್ತೇನೆ. ರಾಮನಾಮದ ಮಹಿಮೆ ರಾಮಂಗೆ ಮಿಗಿಲೆಂಬ ಬೋಲ್, ರಾಮಾವತಾರಕಂ ಗುರುತರಂತಾನೈಸೆ, ರಾಮಾಯಣಾವತಾರಂ. ರಾಮ ಮಹಿಮೆಗಿಂತ ರಾಮಾಯಣಾವತಾರ ಮಿಗಿಲಾಗಿದೆ. ನಾನು ಮಾಡಿದ್ದೇನೆ, ಅದರಿಂದ ಇದು ಇನ್ನಷ್ಟು ಮಿಗಿಲಾಗಿದೆ. ಓಂ ನಮೋ ರಾಮಾವತಾರಕ್ಕೆ ಇರ್ಮಡಿ ಬೋಲ್. ಇರ್ಮಡಿ ಎರಡು ಮಡಿ, ಡಬಲ್. ಮೂಲ ವಿಗ್ರಹಕ್ಕೆತ್ತಿದ ಉತ್ಸವಕ್ಕೆ ಪ್ರತಿ ಎನ್ನಲು, ನನ್ನೊಳಿ ರಾಮಾಯಣ ಅವತಾರವೆತ್ತಿ. ನನ್ನಿಂದ ದೇವರು ಈ ಪುಣ್ಯ ಕೆಲಸವನ್ನು ಮಾಡಿಸಿದ್ದಾರೆ. ಸರ್ವ ಭಾಷಾಮಯಿ ಭಗವತಿಯ ಹೂವಡಿಯ ಕನ್ನಡ ಸಿರಿಗುಡಿಯ ನುಡಿಯ ಪಡಿಮೆ ಪ್ರತಿಮೆ ಎನ್ನುವಂತೆ ಕಡೆದು ಮೂಡಿಯ ನಿತ್ಯ ರಾಮಂಗೆ. ಓಂ ನಮೋ ಓಂ ನಮೋ ಓಂ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಇವತ್ತಿಗೆ ಇದನ್ನು ಮುಗಿಸ್ತೇನೆ. ನಾಳೆ ಬಹುಶಃ ಮುಗಿಬಹುದು ಅಂತ ಕಾಣುತ್ತೆ. ಪ್ರಯತ್ನ ಮಾಡ್ತೇನೆ.